ಎಲ್ಲೂ ನೋಡೋದಕ್ಕೆ ಸಾಧ್ಯ ಆಗಲ್ಲ. ವೆರಿ ಲಾರ್ಜ್ ಪೀಸ್ ಆಫ್ ಲ್ಯಾಂಡ್, ಸೊ ವಿತ್ ಯುನೀಕ್ ಕ್ಲೈಮೇಟ್. ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ನಿಮಗೆ ಕ್ಲೈಮೇಟ್ ಇರುತ್ತಾ? ಅನಿಮಲ್ಸ್ ಡಿಫರೆಂಟ್, ಪ್ಲಾಂಟ್ಸ್ ಡಿಫರೆಂಟ್. ಎಕ್ಸ್ಟ್ರೀಮ್ಲಿ ಹಾಟ್ ಇರುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಈವ್ನಿಂಗ್ 3 o'clock 4 o'clock ಟೈಮಲ್ಲಿ ತುಂಬಾ ಹಾಟ್ ಇರುತ್ತೆ. 45 degree ಇಂದ ಮೇಲೆ ಹೋದ್ರೆ ಯು ಹ್ಯಾವ್ ಕೂಲ್ ಟೆಂಪರೇಟ್. ನಾಸ್ಟ್ರಲ್ಸ್ ಇದೆಯಲ್ವಾ, ಮೂಗನ ನೀವು ನೋಡಿ, ಅದ್ರದ್ದು ರೌಂಡ್ ಇರಲ್ಲ, ಚಪ್ಪಟ ಇರುತ್ತೆ. ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ಫ್ಲಾಟ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯೆ ಇರೋ ಜಾಗವನ್ನ ವಿ ಕಾಲ್ ಇಟ್ ಆಸ್ ಟ್ರಾಪಿಕಲ್ ಏರಿಯಾ ಅಂತ ಕರಿತೀವಿ. ಹೆವಿ ಮಳೆ ಬೀಳೋದ್ರಿಂದ ವೆದರ್ ಇಟ್ ಈಸ್ ಅ ಲಾಸ್ ಆರ್ ಗೈನ್, ಮರದ ಇದೆಲ್ಲ ಮೊಲಾಸಸ್ ಇದೆಯಲ್ವಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್, ಈ ಮೊಲಾಸಸ್ ಏನಾಗುತ್ತೆ, ಇಟ್ ವಿಲ್ ಆಕ್ಟ್ ಆಸ್ ಅನ್ ಆಲ್ಗೆ ವಿಚ್ ವಿಲ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದೀಸ್ ಎಪಿಫೈಟ್ಸ್. ನಿನ್ನೆ ಏನೇನು ಡಿಸ್ಕಸ್ ಮಾಡಿದ್ವಿ? ಬಯೋಮ್ ಮೀನ್ಸ್ ಇಟ್ ಈಸ್ ಎ ಲಾರ್ಜ್ ಪೀಸ್ ಆಫ್ ಲ್ಯಾಂಡ್. ನಿಮಗೆ ಇಲ್ಲಿಂದ ಅರ್ಥ ಆಗುತ್ತೆ, ಇಕೋಸಿಸ್ಟಮ್ ಇಂದ ಮುಂಚೆ ಇರೋ ವಿಡಿಯೋಸ್ ನೋಡಿ ಒಂದ್ಸಲ. ಸೊ ಬಯೋಮ್ ಮೀನ್ಸ್ ಇಟ್ ಈಸ್ ಎ ವೆರಿ ಲಾರ್ಜ್ ಪೀಸ್ ಆಫ್ ಲ್ಯಾಂಡ್. ಸೊ ಆ ರೀತಿ ಕಲ್ಪನೆ ಮಾಡ್ಕೊಳ್ಳಿ, ವೆರಿ ಲಾರ್ಜ್ ಪೀಸ್ ಆಫ್ ಲ್ಯಾಂಡ್. ಸೊ ಅದನ್ನ ನಾವು ಯಾವ ರೀತಿ ಸ್ಪೆಷಲೈಸ್ ಆಗಿ ನೋಡ್ತೀವಿ ಅಂತ ಹೇಳಿದ್ರೆ, ಬೇಸ್ಡ್ ಅಪಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಕ್ಲೈಮೇಟ್, ಯುನೀಕ್ ಕ್ಲೈಮೇಟ್ ಇರುತ್ತೆ. ಸೊ ದಟ್ ಕೆನಾಟ್ ಬಿ ಸೀನ್ ಎನಿವೇರ್ ಎಲ್ಸ್. ಬೇರೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಆಗಲ್ಲ. ವೆರಿ ಲಾರ್ಜ್ ಪೀಸ್ ಆಫ್ ಲ್ಯಾಂಡ್, ಸೊ ವಿತ್ ಯುನೀಕ್ ಕ್ಲೈಮೇಟ್, ಯುನೀಕ್ ಟೈಪ್ ಆಫ್ ಪ್ಲಾಂಟ್ಸ್, ದಟ್ ಈಸ್ ಫ್ಲೋರಾ ಅಥವಾ ವೆಜಿಟೇಷನ್. ಆಯ್ತಾ? ಏನ್ ಬೇಕಾದ್ರೂ ಹೇಳ್ಬೋದು 3 ವರ್ಡ್ ಅಲ್ಲಿ, ಫ್ಲೋರಾ ಅಥವಾ ವೆಜಿಟೇಷನ್. ಸೊ ಏನ್ ಬೇಕಾದ್ರೂ ಹೇಳ್ಬೋದು, ಅಥವಾ ಪ್ಲಾಂಟ್ಸ್. ಅಂಡ್ ಯುನೀಕ್ ಟೈಪ್ ಆಫ್ ಅನಿಮಲ್ಸ್. ನಮಗೆ ಜಮ್ಮು ಕಾಶ್ಮೀರಲ್ಲಿ ಸಿಗುವಂತ ಅನಿಮಲ್ಸ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗತ್ತಾ? ಸಿಗಲ್ಲ. ಆರ್ಕಟಿಕ್ ರೀಜನ್ ಅಲ್ಲಿ ಸಿಗುವಂತ ಅನಿಮಲ್ಸ್ ಸೊ ಇಲ್ಲಿ ಟ್ರಾಪಿಕಲ್ ಏರಿಯಾದಲ್ಲಿ ಸಿಗತ್ತಾ? ಸಿಗಲ್ಲ. ವಿ ಹ್ಯಾವ್ ಯುನೀಕ್ ಟೈಪ್ ಆಫ್ ಅನಿಮಲ್ಸ್, ಯುನೀಕ್ ಟೈಪ್ ಆಫ್ ಪ್ಲಾಂಟ್ಸ್, ಯುನೀಕ್ ಟೈಪ್ ಆಫ್ ಕ್ಲೈಮೇಟ್. ಸೊ ದಟ್ ವಿಲ್ ಬಿ ಸೆಪರೇಟ್ಲಿ ಕಾಲ್ಡ್ ಆಸ್ ಬಯೋಮ್ ಅಂತ ಕರಿತೀವಿ. ಸೊ ಈಚ್ ಅಂಡ್ ಎವರಿ ಬಯೋಮ್ ಯಾವ ರೀತಿ ಡಿಫರೆಂಟ್ ಇರುತ್ತೆ ಅನ್ನೋದನ್ನ ನಿನ್ನೆ ಒಂದು ಗ್ರಾಸ್ ಐಡಿಯಾ ಕೊಟ್ಟಿದ್ದೀನಿ. ಫ್ರಮ್ ಇಕ್ವೆಟೋರಿಯಲ್ ರೀಜನ್ ಟಿಲ್ ಆರ್ಕಟಿಕ್ ರೀಜನ್, ಮೇಲೆ ಹೋಗ್ತಾ ಹೋಗ್ತಾ ಅಥವಾ ಮೇಲಿಂದ ಕೆಳಗೆ ಬರ್ತಾ ಬರ್ತಾ, ಸೊ ಟೆಂಪರೇಚರ್ ನಲ್ಲಿ ಯಾವ ರೀತಿ ಡಿಫರೆನ್ಸ್ ಆಗುತ್ತೆ, ಸಾಯಿಲ್ ನಲ್ಲಿ ಯಾವ ರೀತಿ ಡಿಫರೆನ್ಸ್ ಆಗುತ್ತೆ, ವೆಜಿಟೇಷನ್ ಯಾವ ರೀತಿ ಡಿಫರೆನ್ಸ್ ಆಗುತ್ತೆ ಅಲ್ವಾ, ಯಾವ ಯಾವ ಲೊಕೇಶನ್ ಅಲ್ಲಿ ಈ ತರ ಪೀಸಸ್ ಆಫ್ ಲ್ಯಾಂಡ್ ಕಾಣಿಸುತ್ತೆ. ಸೊ ದೆನ್ ಡಿಫರೆಂಟ್ ಟೈಪ್ ಆಫ್ ಅನಿಮಲ್ಸ್ ಯಾವ ರೀತಿ ಇರುತ್ತೆ, ಅದನ್ನ ವಿ ಆರ್ ಡೀಲಿಂಗ್ ಇನ್ ಡೀಟೇಲ್. ಆಗಿದೆಯಾ? ಸೊ ಫಾರ್ ದಟ್ ಪರ್ಪಸ್ ನೋಟ್ಸ್ ಅನ್ನ ತಗೊಂಡಿದ್ರೆ ಇದು, ಸೊ ಪ್ಲೀಸ್ ಟೇಕ್ ದಿಸ್ ನೋಟ್ಸ್. ಸೊ ಬಯೋಮ್ಸ್ ಅಂತ ಹೇಳಿದ್ರೆ ನಿಮಗೆ ಹೇಳೋದಾದ್ರೆ, ಸೊ ಇಟ್ ಈಸ್ ಅ ಯುನೀಕ್ ಟೈಪ್ ಆಫ್ ಪ್ಲೇಸ್ ಅಥವಾ ಪೀಸ್ ಆಫ್ ಲ್ಯಾಂಡ್ ವಿಚ್ ಇಸ್ ವೆರಿ ಲಾರ್ಜ್. ಸೇ ಫಾರ್ ಎಕ್ಸಾಂಪಲ್ ಆರ್ಕಟಿಕ್ ಬಯೋಮ್, ಅಲ್ಲಿ ಡಿಫರೆಂಟ್ ಟೈಪ್ ಆಫ್ ನಿಮಗೆ ಕ್ಲೈಮೇಟ್ ಇರುತ್ತಾ? ಅನಿಮಲ್ಸ್ ಡಿಫರೆಂಟ್, ಪ್ಲಾಂಟ್ಸ್ ಡಿಫರೆಂಟ್. ಸೊ ಅದೇ ತರ ನೀವು ಟ್ರಾಪಿಕಲ್ ಏರಿಯಾ ಇಂಡಿಯಾಗೆ ಬಂದ್ರೆ ಇಟ್ ಈಸ್ ನಾಟ್ ನಿಯರ್ ಟು ಪೋಲಾರ್ ರೀಜನ್ಸ್. ಸೊ ಇಲ್ಲಿ ನಿಮಗೆ ಯಾವ ರೀತಿ, ಅಲ್ಲಿ ಮರಗಳು ಯಾವ ತರ ಇರುತ್ತೆ? ಕ್ರಿಸ್ಮಸ್ ಟ್ರೀ ನೋಡಿದೀರಾ? ಆ ಟೈಪ್ ಆಫ್ ಟ್ರೀಸ್ ಎಲ್ಲಿ ಕಾಣಿಸುತ್ತೆ? ಕೋಲ್ಡ್ ಏರಿಯಾಸ್ ಅಲ್ಲಿ ಕಾಣಿಸುತ್ತೆ. ಆ ಟೈಪ್ ಆಫ್ ಟ್ರೀಸ್ ನಮಗೆ ನ್ಯಾಚುರಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಕಾಣಿಸುತ್ತಾ? ಕಾಣಿಸೋದಿಲ್ಲ. ಜಾಸ್ತಿ ಯಾವ ರೀತಿ ಇರುತ್ತೆ? ಬ್ರಾಡ್ ಲೀಫ್ ಟ್ರೀಸ್. ಸೊ ಹಾಗಾಗಿ ಪ್ಲಾಂಟ್ಸ್ ಡಿಫರೆಂಟ್ ಆಗಿರುತ್ತೆ. ಸೇಮ್ ವಿತ್ ರೆಸ್ಪೆಕ್ಟ್ ಟು ಅನಿಮಲ್ಸ್, ಸೇಮ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್. ಸೊ ಅದನ್ನ ನಾವು ಬಯೋಮ್ ಅಂತ ಹೇಳ್ತೀವಿ, ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಯುನೀಕ್. ಸೊ ಈ ವರ್ಡ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಥ್ರೂ ಔಟ್ ದ ವರ್ಲ್ಡ್ no two biomes are similar or no two biomes are alike, which is very very important. ಈ ಕೀವರ್ಡ್ ನ ಬರ್ದಿಟ್ಕೊಳ್ಳಿ and try to underline these keywords. ಈ 3 ಕೀವರ್ಡ್ ಗಳು ನಿಮಗೆ ಅರ್ಥ ಆದ್ರೆ, so your concept of biome will be clear. Climate, flora and fauna. ಇಷ್ಟೇ ನಾವು ಡಿಸ್ಕಸ್ ಮಾಡಿ. ಎಂಟೈರ್ ಬಯೋಮ್ ನಲ್ಲಿ we are going to discuss only about these 3 things. ಬಟ್ ಅದನ್ನ ನಿಮ್ ಕೈಯಿಂದನೇ ಹೇಳಿಸ್ತೀನಿ ನಾನು, ನೀವೇ ಹೇಳ್ಬೇಕು ನನಗೆ. ಸೊ ಹಾಗಾಗಿ ಎಕ್ಸಾಮ್ ನಲ್ಲಿ ಡೆಫಿನೇಷನ್ ಕೇಳೋದಾದ್ರೆ ದೇ ವಿಲ್ ಆಸ್ಕ್ ದಿಸ್. ದೇ ಆರ್ ಬೇಸಿಕಲಿ ಡಿಟರ್ಮೈನ್ಡ್ ಬೈ ಯುನೀಕ್ ಟೈಪ್ ಆಫ್ ಕ್ಲೈಮೇಟ್ ಅಲ್ವಾ? ಸೊ ವಿಚ್ ಇನ್ ಟರ್ನ್ ಡಿಟರ್ಮೈನ್ಸ್ ದ ಬೌಂಡ್ರಿ. ಸೊ ದಿಸ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್. ಪ್ರತಿ ಬೌಂಡ್ರಿಗೂ ಇಕೋಟೋನ್ ಬರುತ್ತೆ. ಸೊ ಒಂದು ಬೌಂಡ್ರಿಯಿಂದ ಆರ್ಕಟಿಕ್ ಓಷನ್ ಇಂದ ನಿಮಗೆ ನಾನು ನಿನ್ನೆ ಹೇಳಿದೆ ಅಲ್ವಾ, ನಾವು ಆಕ್ಚುಲಿ ಆಫ್ರಿಕಾನ ತಗೊಂಡ್ರೆ, ಸೊ ಫಸ್ಟ್ ನಿಮಗೆ ಮೇಲ್ಗಡೆ ಯು ಹ್ಯಾವ್ ಸಹಾರಾ ಡೆಸರ್ಟ್, ಅದರ ಕೆಳಗಡೆ ಯು ಹ್ಯಾವ್ ಗ್ರಾಸ್ ಲ್ಯಾಂಡ್, ಅದರ ಮಧ್ಯದಲ್ಲಿ ಇಕೋಟೋನ್ ಬರುತ್ತೆ. ಅಂಡ್ ದೆನ್ ಗ್ರಾಸ್ ಲ್ಯಾಂಡ್ ಇದೆ, ಅದರ ಕೆಳಗಡೆ ಅಮೆಜಾನ್ ಫಾರೆಸ್ಟ್ ಇದೆ, ಅದರ ಮಧ್ಯದಲ್ಲಿ ಇಕೋಟೋನ್ ಬರುತ್ತೆ. ಸೊ ಇಕೋಟೋನ್ ಇಸ್ ಎ ರೀಜನ್ ಬಿಟ್ವೀನ್ ವಿಚ್ ಹ್ಯಾಸ್ ದ ಸಿಮಿಲರ್ ಕ್ಯಾರೆಕ್ಟರ್ ಆಫ್ ಬೋತ್ ದ ಟೈಪ್ ಆಫ್ ಬಯೋಮ್ಸ್. ಸೊ ಇಕೋಟೋನ್ ಪಕ್ಕ ಇದ್ದೇ ಇರುತ್ತೆ, ಅಂದ್ರೆ ಟ್ರಾನ್ಸಿಷನ್ ಏರಿಯಾದಲ್ಲಿ ಇಕೋಟೋನ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಅದಕ್ಕೆ ನಿಮಗೆ ನೆನ್ನೆ ನಾನು 4 ಇಮೇಜಸ್ ಏನ್ ತೋರಿಸಿದೀನೋ ಅದು ಇಟ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಆಲ್ ದ ಪೀಸ್ ಆಫ್ ಲ್ಯಾಂಡ್, ಟೆರೆಸ್ಟ್ರಿಯಲ್ ಏರಿಯಾ ಆದ್ರೂ ಸರಿ, ಅಕ್ವಾಟಿಕ್ ಏರಿಯಾ ಆದ್ರೂ ಸರಿ. ಸೊ ಅದನ್ನೇ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಟ್ರಾಪಿಕಲ್ ಬಯೋಮ್ ಅಂದ್ರೆ ನಮ್ಮ ಟ್ರಾಪಿಕಲ್ ರೀಜನ್, ಇಂಡಿಯಾನು ಸೇರಿಸಿ
ಟ್ರಾಪಿಕಲ್ ಏರಿಯಾ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ 0 ಇಂದ 30 ಡಿಗ್ರಿ ಅಲ್ಲಿವರೆಗೂ ಒಂದು ಟೈಪ್ ಆಫ್ ಕ್ಲೈಮೇಟ್ ಇರುತ್ತೆ. 30 ಡಿಗ್ರಿಯಿಂದ ಮೇಲೆ ಹೋದ್ರೆ ಸೊ ಯು ಕ್ಯಾನ್ ಫೈಂಡ್ ಟೆಂಪರೇಟ್ ರೀಜನ್ಸ್ ವೇರ್ ಆಲ್ ದ ಗ್ರಾಸ್ ಲ್ಯಾಂಡ್, ಸಮ್ ಆಫ್ ದ ಗ್ರಾಸ್ ಲ್ಯಾಂಡ್, ಸೂಡಾನ್ ಟೈಪ್ ಆಫ್ ಗ್ರಾಸ್ ಲ್ಯಾಂಡ್ ಗಳೆಲ್ಲ ಅಲ್ಲಿ ಕಾಣಿಸುತ್ತೆ. ಸೊ ಸವನ್ನಾ ಟೈಪ್ ಆಫ್ ಗ್ರಾಸ್ ಲ್ಯಾಂಡ್ ಆದ್ರೆ ಟ್ರಾಪಿಕಲ್ ಏರಿಯಾದಲ್ಲೇನೆ ನೋಡೋದಕ್ಕೆ ಸಿಕ್ಕತ್ತೆ. ಸೊ ಅದರಿಂದ ಮೇಲ್ಗಡೆ ಹೋದ್ರೆ ಸಬ್ ಆರ್ಕಟಿಕ್ ಅಂದ್ರೆ ಆರ್ಕಟಿಕ್ ಇಂದ ಸ್ವಲ್ಪ ಕೆಳಗಡೆ ಇರುವಂತ, ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ಅ ಟ್ರಾನ್ಸಿಷನ್ ಬಿಟ್ವೀನ್ ಥಿಕ್ ಫಾರೆಸ್ಟ್ ಅಂಡ್ ಡ್ರೈ ಲ್ಯಾಂಡ್. ಐಸ್ ಕಂಪ್ಲೀಟ್ ಇದೆ ಅಂದ್ರೆ ದಟ್ ಈಸ್ ಆಲ್ಸೋ ಅನ್ ಡ್ರೈ ಲ್ಯಾಂಡ್. ಡೆಸರ್ಟ್ ಕೂಡ ಬ್ಯಾರನ್ ಲ್ಯಾಂಡ್, ಕಂಪ್ಲೀಟ್ ಐಸ್ ಇದ್ರೆ ಅದು ಕೂಡ ಬ್ಯಾರನ್ ಲ್ಯಾಂಡ್. ಸೊ ಯು ಡೋಂಟ್ ಹ್ಯಾವ್ ಎನಿ ವೆಜಿಟೇಷನ್, ಮರ ಗಿಡಗಳು ಬೆಳೆಯಲ್ಲ ಅಲ್ಲಿ. ಸೊ ಅದನ್ನ ನಾವು ವಿ ಆರ್ ಟ್ರೈಂಗ್ ಟು ಡಿಸ್ಕಸ್ ಆಗಿದ್ಯಾ. ಸೊ ಸೇಮ್ ಥಿಂಗ್ ಅಂಡ್ ಇದನ್ನ ತುಂಬಾ ಈಸಿಯಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೇಮ್ ಜಸ್ಟ್ ಐ ಹ್ಯಾವ್ ಟೇಕನ್ ಅನ್ ಎಕ್ಸಾಂಪಲ್ ಬಯೋಮ್ಸ್ ಬಗ್ಗೆ ಹೇಳುವಾಗ. ಸೊ ಲಿವಿಂಗ್ ಆರ್ಗನಿಸಮ್ಸ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಷ್ಟೇನೆ. ಕ್ಲಿಯರಾ? ಲಿವಿಂಗ್ ಆರ್ಗನಿಸಮ್ಸ್ ಸಚ್ ಆಸ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಯೂಶುವಲಿ ಫೌಂಡ್ ಓನ್ಲಿ ಇನ್ ದ ರೀಜನ್ಸ್ ಆರ್ ಕ್ಲೈಮ್ಯಾಟಿಕ್ ಕಂಡೀಷನ್ ವಿಚ್ ಇಸ್ ಫೇವರೇಬಲ್. ಒಂದು ಪರ್ಟಿಕ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ಯಾವುದೋ ಒಂದು ಅನಿಮಲ್ ಇದೆ ಅಂದ್ರೆ, ಸೊ ಆ ಪರ್ಟಿಕ್ಯುಲರ್ ಪ್ಲೇಸ್ ಅದಕ್ಕೆ ಫೇವರೇಬಲ್ ಆಗಿದೆ ಅಂದ್ರೆ ಮಾತ್ರ ಉಳಿಯುತ್ತೆ. ತಿನ್ನೋದಕ್ಕೆ ಆಹಾರ ಇರಬೇಕು, ನೀರ್ ಕುಡಿಯುತ್ತೆ ಅಂದ್ರೆ ನೀರ್ ಇರ್ಬೇಕು, ಕರೆಕ್ಟ್ ಅಲ್ವಾ? ಬೇಟೆ ಆಡತ್ತೆ ಅಂದ್ರೆ ಬೇಟೆ ಆಡೋದಕ್ಕೆ ಬೇಕಾಗಿರೋ ಪ್ರಾಣಿಗಳಿರ್ಬೇಕು. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ಇಫ್ ಯು ಟೇಕ್ ಕ್ಯಾಮಲ್, ಈಸಿಯಾಗಿ ಡೆಸರ್ಟ್ ಅಲ್ಲಿ ಸಸ್ಟೈನ್ ಮಾಡುತ್ತೆ, ಕರೆಕ್ಟಾ? ಸೊ ಡೆಸರ್ಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಸಮ್ ಸ್ಪೆಷಲ್ ಫೀಚರ್ಸ್, ಕರೆಕ್ಟ್? ಸೊ ವಾಟ್ ಆರ್ ದ ಸ್ಪೆಷಲ್ ಫೀಚರ್ಸ್? ಡೆಸರ್ಟ್ ಅಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಕ್ಯಾಮಲ್ಗೆ ಇರುವಂತ ಸ್ಪೆಷಲ್ ಫೀಚರ್ಸ್ ಏನು? ಡೆಸರ್ಟ್ ಅಲ್ಲಿ ನೀರ್ ಸಿಗತ್ತಾ? ಸಿಗಲ್ಲ. ಹಾಗಾದ್ರೆ ಜಾಸ್ತಿ ಟೈಮ್ ವರೆಗೂ ನೀರ್ ಕುಡಿದಲ್ಲೇ ಇರ್ಬೇಕು. ಎರಡನೇದು, ಫುಡ್ ಕಡಿಮೆ ಸಿಗತ್ತೆ. ಸೊ ಇದ್ದಿರೋ ಫುಡ್ ನ ಒಂದ್ಸಲ ಕನ್ಸ್ಯೂಮ್ ಮಾಡಿದ್ರೆ 1-2 ದಿನ ಊಟ ಮಾಡ್ದಲೇ ಇರ್ಬೇಕು. ಆ ಕ್ಯಾರೆಕ್ಟರ್ ಇರ್ಬೇಕು, ಕರೆಕ್ಟಾ? ಮರಳು ಜಾಸ್ತಿ ಬರ್ತಾ ಇರತ್ತೆ ಗಾಳಿನಲ್ಲಿ. ಸೊ ಉಸಿರಾಡುವಾಗ ಅದು ಮೂಗಿನ ಒಳಗಡೆ ಹೋಗ್ಬಾರ್ದು. ಆ ರೀತಿ ಅಡಾಪ್ಟೇಷನ್ ಇರ್ಬೇಕಾ? ಸೊ ಹಾಗಾಗಿ ಮೈನ್ ಫೀಚರ್ಸ್ ಏನಿದೆ, ಕ್ಯಾಮಲ್ ಇಸ್ ಹ್ಯಾವಿಂಗ್ ಪ್ಯಾಡೆಡ್ ಫೂಟ್ ಅಂತ ಕರಿತೀವಿ, ಅಗಲವಾಗಿರುವಂತ ಪಾದ. ಸೊ ನಾವು ಮರಳೊಳಗಡೆ ಕಾಲಿಟ್ರೆ ಏನಾಗುತ್ತೆ? ಸ್ವಲ್ಪ ಒಳಗಡೆ ಹೋಗುತ್ತೆ ಕಾಲು, ಒಂದು 1/2 feet. ಇದ್ರದ್ದು ಹೋಗಲ್ಲ. ಸೊ ಈಸಿಯಾಗಿ ಏನಾಗುತ್ತೆ, ಇಟ್ ವಿಲ್ ಕ್ಯಾಪ್ಚರ್ ಕಂಪ್ಲೀಟ್ ಆಗಿ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ, ಫಾಸ್ಟ್ ಆಗಿ ಮೂವ್ಮೆಂಟ್ ಮಾಡುತ್ತೆ. ಒನ್ ಥಿಂಗ್. ಎರಡನೇದು, ಟೆಂಪರೇಚರ್ ಹೇಗಿರುತ್ತೆ ಡೆಸರ್ಟ್ ನಲ್ಲಿ? ಎಕ್ಸ್ಟ್ರೀಮ್ಲಿ ಹಾಟ್ ಇರುತ್ತೆ, ಎಸ್ಪೆಷಲಿ ಡ್ಯೂರಿಂಗ್ ಈವ್ನಿಂಗ್ 3 o'clock 4 o'clock ಟೈಮ್ ಅಲ್ಲಿ ತುಂಬಾ ಹಾಟ್ ಇರುತ್ತೆ. ಅದಕ್ಕೆ ಅಡಾಪ್ಟೇಷನ್ ಯಾವ ರೀತಿ ಮಾಡ್ಕೊಂಡಿದೆ ಕ್ಯಾಮಲ್? ಆ ಹಾಟ್ ಅನ್ನ ತಡೆಯೋದಕ್ಕೆ, ಹೀಟ್ ಅನ್ನ ತಡೆದುಕೊಳ್ಳೋದಕ್ಕೆ ಯಾವ ರೀತಿ ಮಾಡ್ಕೊಂಡಿದೆ ಅಡಾಪ್ಟೇಷನ್? ಆಲ್ ಲಿಮ್ಸ್, ಎತ್ತರವಾಗಿರುವಂತ ಕಾಲುಗಳು. ನಮ್ಮ ಬಾಡಿ ಡೆಸರ್ಟ್ ಅಲ್ಲಿ ನೆಲಕ್ಕೆ ತುಂಬಾ ಹತ್ತಿರವಾಗಿದ್ರೆ ಏನಾಗುತ್ತೆ? ಹೀಟ್ ಸಿಕ್ಕಾಬಟ್ಟೆ ಹೊಡೆಯುತ್ತಾ? ಸೊ ಸಿಕ್ಕಾಬಟ್ಟೆ ಹೀಟ್ ಬಾಡಿಗೆ ಟಚ್ ಆದ್ರೆ ಬಾಡಿಲಿ ಇರುವಂತ ವಾಟರ್ ಕಂಟೆಂಟ್ ಏನಾಗುತ್ತೆ? ಎವಾಪರೇಷನ್ ಆಗಿ ಹೊರಟೋಗುತ್ತೆ. ಬಾಡಿನಲ್ಲಿ ವಾಟರ್ ಲಾಸ್ ಆದ್ರೆ ಏನಾಗುತ್ತೆ? ಪೇಂಟ್ ಆಗಿ ಬಿದ್ದೋಗ್ತೀವಿ. ಸೊ ಅದು ಆಗ್ಬಾರ್ದು ಅಂತಾನೆ ಇಟ್ ಹ್ಯಾಸ್ ಅಡಾಪ್ಟೆಡ್ ವಿತ್ ವೆರಿ ಲಾಂಗ್ ಲಿಮ್ಸ್, ಸೊ ವಿಚ್ ವಿಲ್ ಮೇಕ್ ಕ್ಯಾಮಲ್ ಅಡಾಪ್ಟೇಬಲ್ ಫಾರ್ ದ ಡೆಸರ್ಟ್. ಒಂದು. ಆಮೇಲೆ ಇದರಲ್ಲಿ ನಾಸ್ಟ್ರಲ್ಸ್ ಇದೆಯಲ್ವಾ, ಮೂಗನ ನೀವು ನೋಡಿ, ಅದ್ರದ್ದು ರೌಂಡ್ ಇರಲ್ಲ, ಚಪ್ಪಟೆ ಇರುತ್ತೆ. ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ಫ್ಲಾಟ್. ಜಾಸ್ತಿ ಏನಾದ್ರೂ ಮರಳು ಗಾಳಿನಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ಇಟ್ ವಿಲ್ ಆಟೋಮೆಟಿಕಲಿ ಕ್ಲೋಸ್ ಇಟ್ಸ್ ನಾಸ್ಟ್ರಿಲ್, ತುಂಬಾ ಹತ್ರ ಚಿಕ್ಕ ಚಿಕ್ಕ ಹೋಲ್ಸ್ ಅನ್ನ ಬಿಟ್ಟು ಕಂಪ್ಲೀಟ್ ಕ್ಲೋಸ್ ಮಾಡೋದು. ಸೊ ದಟ್ ಆ ಸ್ಯಾಂಡ್ ಪಾರ್ಟಿಕಲ್ಸ್ ಏನಾಗಬಾರ್ದು, ನೋಸ್ ನ ಒಳಗೆ ಎಂಟರ್ ಆಗಬಾರ್ದು ಅಂತ ಹೇಳಿ ಅಡಾಪ್ಟೇಷನ್ ಮಾಡ್ಕೊಂಡಿರೋದು. ಅಂಡ್ ಇದರ ಮೌತ್ ಪಾರ್ಟ್ ಏನಿದೆ, ಬಾಯಿ, ಇಟ್ ಹ್ಯಾಸ್ ವೆರಿ ಥಿಕ್ ಮಸಲ್ಸ್, ಥಿಕ್ ಟಿಶ್ಯೂಸ್. ಅದರಿಂದ ಏನಾಗುತ್ತೆ, ನೀವು ಕಳ್ಳಿ ನೋಡಿದಿರಲ್ವಾ, ಕ್ಯಾಕ್ಟಸ್. ಸೊ ಅವೇನೇ ಜಾಸ್ತಿ ಬೆಳೆಯೋದು ಡೆಸರ್ಟ್ ಅಲ್ಲಿ. ಕ್ಯಾಕ್ಟಸ್ ಅಲ್ಲಿ ಮುಳ್ಳಿರುತ್ತಾ, ಇದು ಹೋಗಿ ಡೈರೆಕ್ಟ್ ಆಗಿ ಮುಳ್ಳಿಗೆ ಬಾಯ್ ಹಾಕತ್ತೆ. ನಾವೇನಾದ್ರೂ ತಿಂದ್ರೆ ಸೀದಾ ಒಳಗೆ ಹೊರಟೋಗ್ಬಿಡುತ್ತೆ. ಬಟ್ ಇದು ಏನಾದ್ರೂ ಚೀವ್ ಮಾಡೋವಾಗ ಸೊ ಇಟ್ ವಿಲ್ ಬಿ ಮೇಕ್ ಇನ್ ಟು ಸ್ಮಾಲ್ ಪೀಸಸ್. ದಟ್ ವಾಸ್ ದ ಅಡಾಪ್ಟೇಷನ್. ದೆನ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಹಲ್ ಶೇಪ್, ಹಂಪ್. ಸೊ ಹಂಪ್ ಅಲ್ಲಿ ಇಟ್ ಕ್ಯಾನ್ ಸ್ಟೋರ್ ಎ ಹ್ಯೂಜ್ ಅಮೌಂಟ್ ಆಫ್ ಫ್ಯಾಟ್. ಫ್ಯಾಟ್ ಅನ್ನ ಸ್ಟೋರ್ ಮಾಡ್ಕೊಳತ್ತೆ. ಸೊ ಫ್ಯಾಟ್ ಏನಕ್ಕೆ ಬೇಕು ನಮಗೆ? ವೈ ವಿ ನೀಡ್ ಫ್ಯಾಟ್? ನಮಗೂ ಕೂಡ ಫ್ಯಾಟ್ ಇರುತ್ತಲ್ವಾ. ಸೊ ವಾಟ್ ಈಸ್ ದ ಯೂಸ್? ಬೇಸಿಕಲಿ ನಾವ್ ಯಾವಾಗ ಊಟ ಮಾಡಲ್ಲ, ದಟ್ ಫ್ಯಾಟ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ. ಅಂದ್ರೆ ಇಲ್ಲಿ ಏನಿದೆ, ಹ್ಯೂಜ್ ಅಮೌಂಟ್ ಆಫ್ ಫ್ಯಾಟ್ ಸ್ಟೋರೇಜ್ ಆಗಿದೆ. ಸೊ 1 ದಿನ 2 ದಿನ ಫುಡ್ ಸಿಗ್ಲಿಲ್ಲ ಅಂತ ಹೇಳಿದ್ರು, ಕ್ಯಾಮಲ್ ಹ್ಯಾಸ್ ದ ಕೆಪಾಸಿಟಿ ಟು ರೆಡ್ಯೂಸ್ ಇಟ್ಸ್ 25% ಆಫ್ ದ ವೆಯ್ಟ್. ಒಳಗಡೆ ಇರುವಂತ ಎನರ್ಜಿನ ಕಂಪ್ಲೀಟ್ ರೆಡ್ಯೂಸ್ ಮಾಡಿ ಫ್ಯಾಟ್ ಅನ್ನ ಕರಗಿಸಿ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ವಾಸ್ ದ ಅಡಾಪ್ಟೇಷನ್. ಅಂಡ್ ಒಂದು ಸಲ ನೀರನ್ನ ಕನ್ಸ್ಯೂಮ್ ಮಾಡಿದ್ರೆ, ವಾಟರ್ ಕನ್ಸ್ಯೂಮ್ ಮಾಡಿದ್ರೆ, ಸೊ ಇಟ್ಸ್ ಬ್ಲಡ್ ಸ್ಟ್ರೀಮ್ ಹ್ಯಾಸ್ ದ ಕೆಪಾಸಿಟಿ ಟು ಸ್ಟೋರ್ ಹ್ಯೂಜ್ ಅಮೌಂಟ್ ಆಫ್ ವಾಟರ್ ಬ್ಲಡ್ ಸ್ಟ್ರೀಮ್ಸ್ ಅಲ್ಲಿ, ವಿಚ್ ವಿ ಡೋಂಟ್ ಹ್ಯಾವ್.
ಸೊ ಒಂದ್ ಸಲ ನೀರ್ ಕುಡಿದ್ಬಿಟ್ರೆ 1.5-2 ದಿನ ನೀರ್ ಸಿಕ್ಕಿಲ್ಲ ಅಂದ್ರೂ ಬ್ಲಡ್ ಸ್ಟ್ರೀಮ್ ಒಳಗಡೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸ್ಟೋರೇಜ್ ಆಗಿ. ಅದು ಬಾಡಿಯಿಂದ ಆಚೆ ಹೋಗ್ದಲ್ಲೇ ಇರೋ ತರ ಯೂರಿನೇಷನ್ ಮಾಡುವಾಗ ಸೊ ಇಟ್ ವಿಲ್ ಯೂರಿನೇಟ್ ದ ಕಾನ್ಸಂಟ್ರೇಟೆಡ್ ಯೂರಿನ್, ತುಂಬಾ ಥಿಕ್ಕಾಗಿ ಎಲ್ಲೋ ಇಶ್ ಆಗಿರೋ ಯೂರಿನ್ ಅನ್ನ ಪಾಸ್ ಮಾಡುತ್ತೆ. ಸೊ ಹಾಗಾಗಿ ಬಾಡಿಯಿಂದ ವಾಟರ್ ಲಾಸ್ ಆಗಲ್ಲ. ಇದೆಲ್ಲ ಅಡಾಪ್ಟೇಷನ್ ಇದ್ರೆ ಮಾತ್ರನೇ ಒಂದು ಅನಿಮಲ್, ಹಿಯರ್ ಐ ಹ್ಯಾವ್ ಟೇಕನ್ ಕ್ಯಾಮಲ್ ಜಸ್ಟ್, ಜನರಲ್ ಆಗಿ ಯಾವುದೇ ಅನಿಮಲ್ ಕ್ಯಾನ್ ಸರ್ವೈವ್ in a particular biome. So that was the thing which I was supposed to convey. ಅದನ್ನ ಹೇಳಬೇಕು ಅಂತಾನೆ ಐ ಹ್ಯಾವ್ ಟೇಕನ್. ಸೊ ಇವಾಗ ಡೆಸರ್ಟ್ ಆಯ್ತು, ನೀವು ಆರ್ಕಟಿಕ್ ಓಷನ್ ಗೆ ಹೋದ್ರು, ಆರ್ಕಟಿಕ್ ಬಯೋಮ್ಸ್ ಗೆ ಹೋದ್ರೆ ಅಲ್ಲೂ ಕೂಡ ಸೇಮ್ ಅಡಾಪ್ಟೇಷನ್ ಇರುತ್ತೆ. ಗ್ರಾಸ್ ಲ್ಯಾಂಡ್ ಗೆ ಬಂದ್ರೆ ಅಲ್ಲೂ ಸೇಮ್ ಅಡಾಪ್ಟೇಷನ್ಸ್ ಇರುತ್ತೆ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಅಲ್ಲಿ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಇದೇನ್ ಬೇಡ ನಿಮ್ಗೆ, ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸೊ ಇಲ್ಲಿ ವಿ ಹ್ಯಾವ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್. ಫಸ್ಟ್ ವಿಲ್ ಡಿಸ್ಕಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಟ್ರಾಪಿಕ್ಸ್ ಅಲ್ಲಿ ಇರುವಂತದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಈಕ್ವೆಟೋರಿಯಲ್ ಮೇಲ್ಗಡೆ 25 to 30, ಕೆಳಗಡೆ 25 to 30 ಡಿಗ್ರಿ. ಅದಾದ್ಮೇಲೆ ಸೆಕೆಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟೆಂಪರೇಟ್ ಫಾರೆಸ್ಟ್. ಅದನ್ನು ಸಮಶೀತೋಷ್ಣ ಅರಣ್ಯ ಅಥವಾ ಸಮಶೀತೋಷ್ಣ ಕಾಡುಗಳು ಅಂತ ಕರಿತೀವಿ. ದೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟೈಗಾ. ಟೈಗಾ ಕಾಡುಗಳು, ಹೌ ಇಟ್ ಇಸ್ ಡಿಫರೆಂಟ್ ಫ್ರಮ್ ದೀಸ್ ಟು. ದೆನ್ ಲಾಸ್ಟ್ ಅಲ್ಲಿ ತಂಡ್ರಾ. ಪೋಲಾರ್ ಮತ್ತೆ ತಂಡ್ರಾಗೆ ಯು ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಡಿಫರೆನ್ಸ್. ಸೊ ಲಾಸ್ಟ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ತಂಡ್ರಾ. ಸೊ ದೀಸ್ ಆರ್ ದ ಮೇಜರ್ 4 types. ಇದನ್ನ ಬಿಟ್ರೆ ಇನ್ ಬಿಟ್ವೀನ್ ವಿ ಹ್ಯಾವ್ ಸವನ್ನಾ ಗ್ರಾಸ್ ಲ್ಯಾಂಡ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೆಡಿಟರೇನಿಯನ್ ಫಾರೆಸ್ಟ್ ಇದೆ, ಬಯೋಮ್ ಇದೆ, ಅದನ್ನ ಡಿಸ್ಕಸ್ ಮಾಡ್ತೀವಿ. ದೆನ್ ಲಾಸ್ಟ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಡೆಸರ್ಟ್ ಬಯೋಮ್. ಸೊ ಇದಿಷ್ಟು ಡಿಸ್ಕಸ್ ಮಾಡಿದ್ರೆ ದಟ್ ಈಸ್ ಅಬೌಟ್ ಬಯೋಮ್. ಸೊ ಇದನ್ನ ನೋಡಿ ನೀವು ಜಿ.ಸಿ. ಲಿಯಾಂಗ್ ಅಂತ ಹೇಳಿ ಬುಕ್, ನೀವು ಜಿಯೋಗ್ರಫಿಗೆ ಸ್ಟಡಿ ಮಾಡೋರು ಎಲ್ಲರಿಗೂ ಕೂಡ ಜಿ.ಸಿ. ಲಿಯಾಂಗ್ ಈಸ್ ಅ ಮಸ್ಟ್. So I have taken this picture from G.C. Liang. It's a very beautiful book. So geography ge it is a must, especially for physical geography ge. ಅದನ್ನ ನೀವು ಪರ್ಚೇಸ್ ಮಾಡಲೇಬೇಕು. ಬರ್ದಿರೋನು ಸತ್ತೋಗ ಆಗಿದೆ, ಅದು ಅಪ್ಡೇಷನ್ ಬರ್ತಾ ಇಲ್ಲ. ಬಟ್ ಓಲ್ಡ್ ಎಡಿಷನ್ ಏನಿದೆಯೋ ಸೊ ಇಟ್ ವಿಲ್ ಪ್ರೊವೈಡ್ ಎನಫ್ ಇನ್ಫಾರ್ಮೇಶನ್. ಬ್ಯೂಟಿಫುಲ್ ಆಗಿದೆ, ಸೇಮ್ ಆರೆಂಜ್ ಕಲರ್ ನಲ್ಲಿ ಕೊಡ್ತಾರೆ ಸಾಮಾನ್ಯವಾಗಿ. ಸೊ ವಿ ಯೂಸ್ ಟು ರೆಫರ್ ದಟ್ ಬುಕ್ ಅಲಾಂಗ್ ವಿತ್ NCERTs. NCERT ಬುಕ್ಕಿನ ಜೊತೆಗೆ ಜಿ.ಸಿ. ಲಿಯಾಂಗ್ ಅಥವಾ ಗೋಚಿಂಗ್ ಲಿಯಾಂಗ್ ಅಂತ ಬರುತ್ತೆ. ಸೊ ಆ ಬುಕ್ ಇಂದ ನಾನು ಹ್ಯಾವ್ ಟೇಕನ್. ಸಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಡೀ ಪ್ರಪಂಚದಲ್ಲಿರುವಂತ ಡಿಫರೆಂಟ್ ಟೈಪ್ಸ್ ಆಫ್ ಬಯೋಮ್ ಅನ್ನ ಜಸ್ಟ್ ಹಿ ಹ್ಯಾಸ್ ಪಿಕ್ಚರ್ಡ್, ಐ ಮೀನ್ ಗಿವನ್ ಇನ್ ಒನ್ ಪಿಕ್ಚರ್. ದಿಸ್ ಇಸ್ ಈಕ್ವೆಟಾರ್, ಭೂಮಧ್ಯ ರೇಖೆ, 0 degree to 10 degree ಹಾಟ್ ವೆಟ್ ಈಕ್ವೆಟೋರಿಯಲ್ ಕ್ಲೈಮೇಟ್. ಅದನ್ನ ಏನಂತ ಕರೀತಿದ್ದಾನೆ, ಈಕ್ವೆಟೋರಿಯಲ್ ಝೋನ್ ಅಂತ ಕರೆದಿದ್ದಾನೆ. ಅಪ್ ಟು 10 degree ಆಗಿದೆಯಾ. ಸೊ ದೆನ್ ಹಾಟ್ ಝೋನ್ ಅಂತ ಕರೆದಿದ್ದಾನೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ನ ಸೇರ್ಕೊಂಡು. ಸೊ ಅಲ್ಲಿ ಯು ಕ್ಯಾನ್ ಸಿ ಸಮ್ ಆಫ್ ದ ಹಾಟ್ ಡೆಸರ್ಟ್ಸ್, ಸವನ್ನಾ ಗ್ರಾಸ್ ಲ್ಯಾಂಡ್ ಅಂಡ್ ಮಾನ್ಸೂನ್ ಟೈಪ್ ಆಫ್ ಫಾರೆಸ್ಟ್. ಇದು 3 ಟೈಪ್ ಆಫ್ ಬಯೋಮ್ಸ್ ಇದೆ. ದೆನ್ ಇಫ್ ಯು ಗೋ ಟು ದ ಅಪ್ಪರ್ ಸೈಡ್ ಫ್ರಮ್ 30 to 45 degree ಮೇಲೆ ಹೋದ್ರೆ ಈ ಕಾಲ್ ದಿಸ್ ಆಸ್ ವಾರ್ಮ್ ಟೆಂಪರೇಟ್ ಝೋನ್ ಅಥವಾ ಬೆಚ್ಚಗಿನ ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಸೊ ಇಲ್ಲಿ ಯು ಹ್ಯಾವ್ ಮೆಡಿಟರೇನಿಯನ್ ಫಾರೆಸ್ಟ್ ದಟ್ ಐ ವಿಲ್ ಡಿಸ್ಕಸ್. ದೆನ್ ಸ್ಟೆಪ್ಪೀಸ್ ಟೈಪ್ ಆಫ್ ಫಾರೆಸ್ಟ್ ಇದೆ. ದೆನ್ ದೇ ಆರ್ ಆಲ್ ಗ್ರಾಸ್ ಲ್ಯಾಂಡ್ಸ್. ಸವನ್ನಾ ಮತ್ತೆ ಇದು 2 ಗ್ರಾಸ್ ಲ್ಯಾಂಡ್ಸ್ ಏನೆ. ಸೊ ಸ್ಲೈಟ್ ಡಿಫರೆನ್ಸ್ ಇರುತ್ತೆ, ಅದನ್ನ ಹೇಳ್ತೀನಿ. ನೆಕ್ಸ್ಟ್ ಚೈನಾ ಟೈಪ್. ಸೊ ದಟ್ ಈಸ್ ಅಪ್ ಟು 45 degree. 45 degree ಇಂದ ಮೇಲೆ ಹೋದ್ರೆ ಯು ಹ್ಯಾವ್ ಕೂಲ್ ಟೆಂಪರೇಟ್. ಸಿ ಯು ಶುಡ್ ನೋಟಿಸ್ ದ ಡಿಫರೆನ್ಸ್ ಬಿಟ್ವೀನ್ ವಾರ್ಮ್ ಅಂಡ್ ಕೂಲ್. ಸೊ ವಾರ್ಮ್ ಅಂದ್ರೆ ಇಟ್ ಈಸ್ ನಾಟ್ ಹಾಟ್. ಐ ಮೀನ್ ವಾರ್ಮ್ ಮತ್ತೆ ಹಾಟ್ ಗೆ ಇರೋ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ವಾರ್ಮ್ ಮೀನ್ಸ್ ಮೈಲ್ಡ್ ಹಾಟ್. ಸೊ ಹಾಟ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಟೆಂಪರೇಚರ್ ವಿಲ್ ಬಿ ಮೋರ್ ದನ್ 25 to 30 degree. ವಾರ್ಮ್ ಅಂದ್ರೆ ಬಿಸಿ, ಏನದು ಉಗುರು ಬೆಚ್ಚಗಿರೋದು ಅಂತೀವಲ್ವಾ, ಲೈಟ್ ಆಗಿ ಬಿಸಿ ಇರುತ್ತೆ ವಾತಾವರಣ. ಹಾಟ್ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಆಗಿರುತ್ತೆ. ಹಾಗಾಗಿ ಮೇಲೆ ಹೋದ್ರೆ ಕೂಲ್, ಅದಕ್ಕಿಂತ ಮೇಲೆ ಹೋದ್ರೆ ಕೋಲ್ಡ್. ಸೊ ಈ ರೀತಿ ಡಿವೈಡ್ ಮಾಡಿ ಕಂಪ್ಲೀಟ್ ಅರ್ತ್ ಅನ್ನ ಹಿ ಹ್ಯಾಸ್ ಡಿವೈಡೆಡ್. ಸೊ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಫಸ್ಟ್ ಒನ್ ಈಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮ್. ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮ್. ಸೊ ಏನೇನ್ ಡಿಸ್ಕಸ್ ಮಾಡಬೇಕು ನಾವು, ವಿಚ್ ಆರ್ ದ ಪಾಯಿಂಟ್ಸ್ ವಿ ಆರ್ ಸಪೋಸ್ ಟು ಡಿಸ್ಕಸ್, ಇಲ್ಲೇ ಬರ್ದಿಟ್ಕೊಂಡ್ಬಿಡಿ. ಫಸ್ಟ್ ವಿಲ್ ಡಿಸ್ಕಸ್, ಬಿಕಾಸ್ 7 to 8 ಟೈಪ್ಸ್ ಇದೆ. 8 ಟೈಪ್ ಅಲ್ಲಿ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದ ಲೊಕೇಶನ್ ಆರ್ ಡಿಸ್ಟ್ರಿಬ್ಯೂಷನ್. ಇಡೀ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಈ ಟೈಪ್ ಆಫ್ ಕ್ಲೈಮೇಟ್ ನೋಡೋದಕ್ಕೆ ಸಿಕ್ಕತ್ತೆ. ದೆನ್ ರೈನ್ ಫಾಲ್, ಕರೆಕ್ಟಾ, ನಿನ್ನೆ ಅದೆಲ್ಲ ಡಿಸ್ಕಸ್ ಮಾಡಿದ್ದು. ಸೊ ರೈನ್ ಫಾಲ್ ಆದ್ಮೇಲೆ ದೆನ್ ಸಾಯಿಲ್, ಇದು 3 ನಿಮಗೆ ಗೊತ್ತಿರಬೇಕು. ದೆನ್ ಫ್ಲೋರಾ ಫೌನಾ, ಇಷ್ಟೇ ಡಿಸ್ಕಸ್ ಮಾಡೋಣ.
ಸೊ ಕಮಿಂಗ್ ಟು ದ ಟ್ರಾಪಿಕಲ್ ರೈನ್ ಫಾರೆಸ್ಟ್, ವಾಟ್ ಇಸ್ ಟ್ರಾಪಿಕ್ಸ್? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯೆ ಇರೋ ಜಾಗವನ್ನ ವಿ ಕಾಲ್ ಇಟ್ ಆಸ್ ಟ್ರಾಪಿಕಲ್ ಏರಿಯಾ ಅಂತ ಕರಿತೀವಿ. ಸೊ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಬಯೋಮ್ ಸಾಮಾನ್ಯವಾಗಿ ಇಟ್ ವಿಲ್ ಬಿ ಸೀನ್ ಬಿಟ್ವೀನ್ 10 to 30 ಡಿಗ್ರಿ ನಾರ್ತ್ ಅಂಡ್ ಸೌತ್ ಆಫ್ ದ ಈಕ್ವೆಟರ್. ಸೊ ಇಫ್ ದಿಸ್ ಇಸ್ ದ ಈಕ್ವೆಟರ್, ಇಲ್ಲಿದೆ ಅನ್ಸುತ್ತೆ, ತೋರಿಸ್ತೀನಿ ನೀವು. ಇರ್ಲಿ ಪರವಾಗಿಲ್ಲ, ಇದು ಈಕ್ವೆಟರ್ ಅಲ್ವಾ? ಸೊ ಇಲ್ಲಿಂದ ನಿಮಗೆ ಇಫ್ ದಿಸ್ ಇಸ್ 30 ಡಿಗ್ರಿ, ಹಿಯರ್ ಇಟ್ ಈಸ್ 30 ಡಿಗ್ರಿ, ದಿಸ್ ಇಸ್ ಈಕ್ವೆಟರ್ ಸೆಂಟ್ರಲ್ ಪೋರ್ಷನ್. ಈಕ್ವೆಟರ್ ಇಂದ 30 ಡಿಗ್ರಿ ಮೇಲೆ ಮತ್ತು 30 ಡಿಗ್ರಿ ಕೆಳಗಡೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ನಿಮಗೆ ಭೂಮಿಯಲ್ಲಿ ನೋಡೋದಕ್ಕೆ ಸಿಕ್ಕತ್ತೆ. ಸೊ ದಟ್ ಈಸ್ ಅಬೌಟ್ ದ ಲೊಕೇಶನ್ ಆರ್ ಡಿಸ್ಟ್ರಿಬ್ಯೂಷನ್, ಫಸ್ಟ್ ಪಾಯಿಂಟ್. ಸೊ ಇದರಲ್ಲಿರುವಂತ ಕಂಟ್ರೀಸ್ ಯಾವ್ದಾವ್ದಿದೆ? ಒಂದು ಇಂಡಿಯಾ ಕೂಡ, ಇಂಡಿಯಾ ಇದೆ ಇದರಲ್ಲಿ. ಇಂಡಿಯಾ ಎಲ್ಲಿಂದ ಎಲ್ಲಿವರೆಗೂ ಕವರ್ ಆಗುತ್ತೆ ಮೇಲ್ಗಡೆ ಹೋಗ್ತಾ ಹೋಗ್ತಾ? 8 to 37, 38 ಅಂದ್ರೆ ನೀವು ಹೆಂಗ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರೆ ಈಸಿಯಾಗಿ 8 to 38 ಅಂತ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ವೆರಿ ಈಸಿ ಟು ರಿಮೆಂಬರ್. 8 ಡಿಗ್ರಿಯಿಂದ 38 ಡಿಗ್ರಿವರೆಗೂ ಇಂಡಿಯಾ ಇದೆ. 37, 36 ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. 8 to 38. ಸೊ ಹಾಗಾದ್ರೆ 30 ಇದೆ. ಸೊ ಇಂಡಿಯಾ ಆಲ್ಸೋ ಬಿಲಾಂಗ್ಸ್ ಟು ದಿಸ್ ಝೋನ್, ಕರೆಕ್ಟಾ? ಸೊ ಹಾಗಾಗಿ ಏನಾಗುತ್ತೆ, ಬೇಸಿಕಲಿ 30 ಡಿಗ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಮಧ್ಯಪ್ರದೇಶದಿಂದ ಮೇಲ್ಗಡೆ ಪೋರ್ಷನ್ ಏನಿದೆಯೋ ಅದರಿಂದ ಕೆಳಗಡೆ ಕಂಪ್ಲೀಟ್ ಅಪ್ಪರ್ ಮಧ್ಯಪ್ರದೇಶ್ ಪೋರ್ಷನ್ ಇಂದ ಕೆಳಗಡೆ ಪೋರ್ಷನ್ ಏನಿದೆಯೋ, ಸೊ ದ್ಯಾಟ್ ಪೋರ್ಷನ್ ವಿಲ್ ಕವರ್ ಎಸ್ಪೆಷಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏರಿಯಾ. ನಾನು ಹೇಳ್ತಾ ಇರೋದು ಇಡೀ ಝೋನ್, ಬಟ್ ಇಂಡಿಯಾ ಬಂದ್ರೆ ಇಂಡಿಯಾನು ಕೂಡ ಅದರಲ್ಲಿ ಕವರ್ ಆಗುತ್ತೆ. ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ದ ಇಕ್ವೆಟರ್. ಸೊ ದಿಸ್ ಇಸ್ 30 ಡಿಗ್ರಿ ನಾರ್ತ್, ದಿಸ್ ಇಸ್ 30 ಡಿಗ್ರಿ ಸೌತ್. ಇಲ್ಲಿದೆ ಅಲ್ವಾ ಇಂಡಿಯಾ. 50% ಆಫ್ ತ್ರಿಪುರ ಇವೆಲ್ಲವೂ ಕೂಡ ಕವರ್ ಆಗುತ್ತೆ. ಸೊ ಹಾಗಾಗಿನೇ ನಮಗೆ ವೆಸ್ಟರ್ನ್ ಘಾಟ್ಸ್ ಫಾರೆಸ್ಟ್ ನೋಡ್ತೀವ ಇಂಡಿಯಾದ ಒಳಗಾದ್ರೆ, ಈಸ್ಟರ್ನ್ ಘಾಟ್ಸ್ ನೋಡ್ತೀವ, ಕರೆಕ್ಟ್? ಇಲ್ಲಿ ವಿಂಧ್ಯ ಮತ್ತೆ ಸಾತ್ಪುರ ಹಿಲ್ಸ್ ಅನ್ನ ನೋಡ್ತೀವ, ಅದು ಕೂಡ ಫಾರೆಸ್ಟ್ ಇದೆ, ಟ್ರಾಪಿಕಲ್ ಫಾರೆಸ್ಟ್. ನಾರ್ತ್ ಈಸ್ಟ್ ರೀಜನ್ ಅಲ್ಲೂ ಕೂಡ ಫಾರೆಸ್ಟ್ ಅನ್ನ ನೋಡ್ತೀವ. ಸೊ ಆಲ್ ದೀಸ್ ಫಾರೆಸ್ಟ್ ಆಲ್ ಟ್ರಾಪಿಕಲ್ ಫಾರೆಸ್ಟ್. ಇಂಡಿಯಾನ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಇಂಡಿಯಾ ಬೇಕಾದ್ರೆ ಕೇಳ್ಬೋದು, ವರ್ಲ್ಡ್ ಆದ್ರೂ ಕೂಡ ಕೇಳ್ಬೋದು. ಸೊ ಹಾಗಾಗಿ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ವಿಂಧ್ಯ ಸಾತ್ಪುರ ಹಿಲ್ಸ್ ಅಂಡ್ ನಾರ್ತ್ ಈಸ್ಟರ್ನ್ ಫಾರೆಸ್ಟ್, ದೇ ಬಿಲಾಂಗ್ಸ್ ಟು ಟ್ರಾಪಿಕಲ್ ಫಾರೆಸ್ಟ್ ಅಲ್ವಾ? ಸೊ ಅಲ್ಲಿ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್. ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಇದೆ, ಸೊ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇದೆ, ಡಿಫರೆಂಟ್ ಟೈಪ್ಸ್ ಇದೆ. ಅದು ಇಂಡಿಯನ್ ಝೋನ್ಗೆ ಸಪರೇಟ್ ಆಗಿ ಬಂದು ಡಿಸ್ಕಸ್ ಮಾಡ್ತೀನಿ. ವಿ ಹ್ಯಾವ್ 16 ಡಿಫರೆಂಟ್ ಟೈಪ್ಸ್ ಆಫ್ ಝೋನ್ಸ್ ಇಂಡಿಯಾದಲ್ಲಿ. ಕೋಪನ್ ಹೆಗನ್ ಅಂತ ಮಾಡಿದ್ದಾನೆ ಅದನ್ನ. ಸೊ ದಟ್ ವಿಲ್ ಡಿಸ್ಕಸ್ ಲೇಟರ್. ಓಕೆ, ಸೊ ಇಡೀ ವರ್ಲ್ಡ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇನ್ ದಿಸ್ ರೀಜನ್ ಯು ಕ್ಯಾನ್ ಸಿ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಟ್ರಾಪಿಕಲ್ ಏರಿಯಾಸ್. ಇಲ್ಲಿ ಅಲ್ವಾ ಆಫ್ರಿಕಾ, ಸೌತ್ ಅಮೆರಿಕಾ ಇದೆ, ಆಫ್ರಿಕನ್ ನೇಷನ್ಸ್ ಇದೆ, ಇಂಡಿಯಾ ಇದೆ, ಆಸ್ಟ್ರೇಲಿಯಾ ಇದೆ ಅಲ್ವಾ? ಸೊ ಇದಿಷ್ಟು ನೇಷನ್ಸ್ ಅನ್ನ ಇಟ್ ಹ್ಯಾಸ್ ಬಿನ್ ಕವರ್ಡ್. ಮಯನ್ಮಾರ್ ಇದೆ. ಸೊ ಎಲ್ಲವೂ ಕೂಡ ಕವರ್ ಆಗಿದೆ ಎಂಟೈರ್ ದಿಸ್ ಪೋರ್ಷನ್. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. 30 to 30 ನಾರ್ತ್ ಅಂಡ್ ಸೌತ್. ಓಕೆ, ಸೊ ಕಂಟ್ರೀಸ್ ಕವರ್ಡ್: ಇಂಡಿಯಾ, ಮಯನ್ಮಾರ್, ಚೈನಾ, ಬ್ರೆಜಿಲ್, ಸೌತ್ ಅಂಡ್ ಸೆಂಟ್ರಲ್ ಅಮೆರಿಕಾ, ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾ. ಇಷ್ಟನ್ನ ನೋಡಿದ್ವಿ. ಮೋರ್ ದೆನ್ ಕಂಟ್ರೀಸ್, ಟ್ರೈ ಟು ರಿಮೆಂಬರ್ ದ ಡಿಗ್ರಿ, 10 to 30 ಡಿಗ್ರಿ. ಸೊ ಅದೊಂದು. ಸೊ ಕಮಿಂಗ್ ಟು ದ ರೈನ್ ಫಾಲ್. ಸೊ ಇಲ್ಲಿ ರೈನ್ ಫಾಲ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತೆ? ಇವಾಗ ನಿಮ್ ಪಾರ್ಟ್ ಇದಿಷ್ಟು ಮಾತ್ರ, ನನ್ನ ಪಾರ್ಟ್ ಮಿಕ್ಕಿರೋದೆಲ್ಲ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಟ್ರಾಪಿಕಲ್ ರೀಜನ್ ನಮ್ಮ ಇಂಡಿಯಾನು ಸೇರಿದೆ, ಈಕ್ವೆಟರ್ ರೀಜನ್ ಇರೋದ್ರಿಂದ. ಸೊ ಇಲ್ಲಿ ಮಳೆ ಜಾಸ್ತಿ ಆಗ್ಬೇಕಾ ಕಡಿಮೆ ಆಗ್ಬೇಕಾ? ಜಾಸ್ತಿ ಆದ್ರೆ ವೈ, ಕಡಿಮೆ ಆದ್ರೆ ವೈ. ಮಳೆ ಜಾಸ್ತಿ ಆಗ್ಬೇಕು, ವೈ. ಟೆಂಪರೇಚರ್ ಯಾಕೆ ಜಾಸ್ತಿ ಆಗುತ್ತೆ? ಟ್ರಾಪಿಕಲ್ ಏರಿಯಾದಲ್ಲಿ ಟೆಂಪರೇಚರ್ ಯಾಕೆ ಜಾಸ್ತಿ ಇರಬೇಕು? ಅದೇ ಆನ್ಸರ್. ಸೊ ಸಿನ್ಸ್ ವಿ ಹ್ಯಾವ್ ಮೋರ್ ಸನ್ಲೈಟ್, ಟ್ರಾಪಿಕಲ್ ಏರಿಯಾಗೆ ಜಾಸ್ತಿ ಸನ್ಲೈಟ್ ಬೀಳೋದ್ರಿಂದ ಟೆಂಪರೇಚರ್ ಜಾಸ್ತಿ ಆಗತ್ತೆ. ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಇವಾಪರೇಷನ್ ಜಾಸ್ತಿ ಆಗತ್ತೆ. ಅಂದ್ರೆ ವಿನ್ ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಸೊ ಇವಾಪರೇಷನ್ ಜಾಸ್ತಿ ಆಗೋದ್ರಿಂದ ಮೋಡ ಜಾಸ್ತಿ ಕೂಡುತ್ತೆ, ಕ್ಲೌಡ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಕ್ಲೌಡ್ ಫಾರ್ಮೇಶನ್ ಜಾಸ್ತಿ ಆಗೋದ್ರಿಂದ ಆಟೋಮೆಟಿಕ್ ಆಗಿ ರೈನ್ ಫಾಲ್ ಜಾಸ್ತಿ ಆಗ್ಲೇಬೇಕು ವಿನ್ ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ಅದರ್ ಬಯೋಮ್ಸ್. ಸೊ ಹಾಗಾಗಿ ಹೈಯೆಸ್ಟ್ ರೈನ್ ಫಾಲ್ ಆಗೋದು ಯಾವ ಬಯೋಮ್ ನಲ್ಲಿ? ಟ್ರಾಪಿಕಲ್ ಬಯೋಮ್. ಕ್ಲಿಯರ್? ಸೊ ದೆನ್ ರೈನ್ ಫಾಲ್ ಆಗಾದ್ರೆ ಮ್ಯಾಕ್ಸಿಮಮ್ ಇರಬೇಕು. ಮೇಲೆ ಹೋದಾಗೆಲ್ಲ ಏನಾಗ್ಬೇಕು? 200 ಗಿಂತ ಕಡಿಮೆ ಆಗ್ತಾ ಹೋಗ್ಬೇಕು ಆನ್ಯುವಲ್ ರೈನ್ ಫಾಲ್. ಅದು ನಿಮಗೆ ಗೊತ್ತಿರಬೇಕು, ಆಯ್ತಾ? ಇಲ್ಲಿ 200 ಇದೆ, ಮೇಲೆ ಹೋದ್ರೆ ಆವರೇಜ್ 150 ಸೆಂಟಿಮೀಟರ್ ವರೆಗೂ ಬರುತ್ತೆ. ಅದ್ರ ಮೇಲೆ ಹೋದ್ರೆ ನಿಮಗೆ 50 to 75.
ಅದರ ಮೇಲೆ ಹೋದ್ರೆ 20-25, ಅದರ ಮೇಲೆ ಹೋದ್ರೆ 0. ಕ್ಲಿಯರ್ ಅಲ್ವಾ ರೈನ್ಫಾಲ್ ಬಗ್ಗೆ? ಸೊ ರೈನ್ಫಾಲ್ ವಿಲ್ ಬಿ more than 200 centimeter, especially during rainy season. So rainfall is less than 200 centimeter during the off season. Off season ಇದ್ದಾಗ 200 ಗಿಂತ ಕಡಿಮೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 200 ಸೆಂಟಿಮೀಟರ್ ವರ್ಗು, ಮೋರ್ ದೆನ್ 200 ವರ್ಗು ಹೋಗುತ್ತೆ. 200-250 ವರ್ಗು ಹೋಗುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ. ಕ್ಲಿಯರಾ? ಸೊ ಟೆಂಪರೇಚರ್ ಎಷ್ಟಿದೆ ನಿನ್ನೆ ಡಿಸ್ಕಸ್ ಮಾಡಿದ್ವಲ್ವಾ? ಆವರೇಜ್ ಟೆಂಪರೇಚರ್ ಅಪ್ರಾಕ್ಸಿಮೇಟ್ಲಿ ನೀವು ಬರೀ ಇಂಡಿಯಾನ ನೆನಪಲ್ಲಿ ಇಟ್ಕೊಂಡ್ರು ನೀವು ಒಂದು ಕ್ಯಾಲ್ಕುಲೇಟ್ ಮಾಡಬಹುದು. ಆನ್ ಎನ್ ಆವರೇಜ್ ಕಾಶ್ಮೀರ್, ಮಧ್ಯಪ್ರದೇಶ್ ಪ್ಲಸ್ ಸೌತ್ ಪಾರ್ಟ್, ಇಷ್ಟರ ಆವರೇಜ್ ತಗೊಂಡ್ರೆ ಆನ್ ಎನ್ ಆವರೇಜ್ ಒಂದು 25-30 ಅಂತ ಹೇಳ್ಬೋದಾ? ಮೇಲ್ಗಡೆ ಹೋದ್ರೆ ಫುಲ್ ಕೋಲ್ಡ್, ಮಧ್ಯಪ್ರದೇಶ ಹೈದರಾಬಾದ್ ಎಲ್ಲ ಬಂತು ಅಂದ್ರೆ ಲ್ಯಾಂಡ್ ಲಾಕ್ ಏರಿಯಾ, ಅಲ್ಲಿ 40-45 ವರ್ಗೂ ಹೋಗುತ್ತೆ ಕೆಲವು ಸಲ ಸಮ್ಮರ್ ಸೀಸನ್ ಅಲ್ಲಿ. ಸೊ ಕೆಳಗಡೆ ಬಂದ್ರೆ ನಿಮಗೆ ಕೋಸ್ಟಲ್ ಏರಿಯಾ ಇರೋದ್ರಿಂದ ಆವರೇಜ್ ಆಗಿರುತ್ತೆ. ಇದಿಷ್ಟನ್ನ ನೀವು ಮೀನ್ ತಕೊಂಡ್ರೆ ಯು ಕ್ಯಾನ್ ಕನ್ಕ್ಲೂಡ್ ದಟ್ 25-30 ಡಿಗ್ರಿ. ನಾನೇನ್ ಹೇಳಕ್ ಹೋಗ್ತಾ ಇದ್ದೀನಿ, ಸೊ ಈಕ್ವೆಟರ್ ರೀಜನ್, ಈ ರೀಜನ್ ಅಲ್ಲಿ 25-30 ಇದ್ಮೇಲೆ ನೆಕ್ಸ್ಟ್ ಮೇಲೆ ಹೋಗ್ತಾ ಹೋಗ್ತಾ ಟೆಂಪರೇಚರ್ ಏನಾಗ್ಬೇಕು? ಕಡಿಮೆ ಆಗ್ತಾ ಹೋಗ್ಬೇಕು. ಹೌದಾ ಇಲ್ಲ? ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಇಲ್ಲಿ? ಸೊ ಈ ಪೋರ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಸನ್ಲೈಟ್ ಇದೆಯಾ ನಮಗೆ? ಸೊ ನೆಕ್ಸ್ಟ್ ಮೇಲೆ ಹೋಗ್ತಾ ಹೋಗ್ತಾ ಅಥವಾ ಕೆಳಗಡೆ ಬರ್ತಾ ಬರ್ತಾ ಸನ್ಲೈಟ್ ಇಂದ ಕಾನ್ಸಂಟ್ರೇಷನ್ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಡಿಮೆ ಆದ್ರೆ ಟೆಂಪರೇಚರ್ ಏನಾಗುತ್ತೆ? ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾ ಹೋಗ್ಬೇಕು. ಇಲ್ಲಿಂದ ನೀವು ಮೇಲ್ಗಡೆ ಈಕ್ವೆಟರಿಗೆ ಹೋಗ್ತಾ ಹೋಗ್ತಾ ಅಥವಾ ಇಲ್ಲಿಂದ ಕೆಳಗಡೆ ಬರ್ತಾ ಬರ್ತಾ ಆರ್ಕಟಿಕ್ ಅಥವಾ ಅಂಟಾರ್ಕಟಿಕ್ ಎರಡೂ ಕಡೆಗೆ ಮೂವ್ ಆಗ್ತಾ ಆಗ್ತಾ ಸೊ ಟೆಂಪರೇಚರ್ ಶುಡ್ ಗೆಟ್ ರೆಡ್ಯೂಸ್ ಆಗಿದ್ಯಾ? ಸೊ ದಿಸ್ ಇಸ್ ಅಬೌಟ್ ಟೆಂಪರೇಚರ್. ತಗೊಂಡಿದ್ರೆ ಇದನ್ನ? ಇಲ್ಲ, 0 ಕಂಪ್ಲೀಟ್ ಆಗಿ ನಿಮಗೆ ಮಿಡ್ ರೀಜನ್ ಅಲ್ಲಿ ಸಾಮಾನ್ಯವಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಅಂದ್ರೆ ಹೆವಿ ಯೂಶುವಲ್ ಆಗಿ 10 ಡಿಗ್ರಿ ವರ್ಗುನು ಇಟ್ ವಿಲ್ ಬಿ ಇನ್ ಡೋಲ್ಡ್ರಮ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೆವಿ ಫ್ಲಕ್ಚುಯೇಷನ್ ಇರುತ್ತೆ. ಡೋಲ್ಡ್ರಮ್ಸ್ ಸೆಂಟ್ರಲ್ ಪಾರ್ಟ್ ಏನಿದೆಯಲ್ವಾ ಈಕ್ವೆಟೋರಿಯಲ್ ರೀಜನ್, ಸೊ ಅಲ್ಲಿ ನಿಮ್ಗೆ ವಿಂಡ್ ಜಾಸ್ತಿ ಇರುತ್ತೆ, ಮತ್ತೆ ರೈನ್ಫಾಲ್ ಬರೋದು ಜಾಸ್ತಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವಿ ಕಾಲ್ ದ ಸೆಂಟ್ರಲ್ ಪಾರ್ಟ್ ಆಸ್ ಡೋಲ್ಡ್ರಮ್ಸ್ ಅಂತ ಕರಿತೀವಿ. ಹಾಗಾಗಿ 0 ಇಂದ ಸಾಮಾನ್ಯವಾಗಿ ಹೆಚ್ಚಿಗೆ ಕನ್ಸಿಡರ್ ಮಾಡೋದಿಲ್ಲ. ಬಟ್ 0 ನಲ್ಲಿ ನೀವು ಕೇಳೋದಾದ್ರೆ ಸೊ ಯು ಹ್ಯಾವ್ ದೀಸ್ ಟೈಪ್ ಆಫ್ ಕ್ಲೈಮೇಟ್. ಇಲ್ಲಿದೆ ಅಲ್ವಾ, ಈಕ್ವೆಟೋರಿಯಲ್ ರೈನ್ ಫಾರೆಸ್ಟ್ ಗಳು ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ. ಸೊ 0-10 ಡಿಗ್ರಿ. ಯಾಕೆ ಅಂದ್ರೆ ಇಲ್ಲಿ ಹೆವಿ ಡೌನ್ ಪೋರ್ಸ್ ಆಗುತ್ತೆ, ಹೆವಿ ವಿಂಡ್ ಬರುತ್ತೆ. ಸೊ ಹೆವಿ ನಿಮಗೆ ಮಳೆ ಆಗೋದ್ರಿಂದ ಹೆವಿ ಕಾಡುಗಳು ಜಾಸ್ತಿ ಇರುತ್ತೆ. ಸೊ 0-10 ಡಿಗ್ರಿ ಮ್ಯಾಕ್ಸಿಮಮ್. ಸೊ ಇದು ಇಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ ಇರೋದ್ರಿಂದ 0-10 ವರ್ಗುನು ವಿ ವಿಲ್ ನಾಟ್ ಕನ್ಸಿಡರ್ ಇಟ್ ಆಸ್ ಅನ್ ಬಯೋಮ್. ಬಯೋಮ್ ಅಂದ್ರೆ ಏನಿರ್ಬೇಕು? ಯುನೀಕ್ ಕ್ಲೈಮೇಟ್ ಇರಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಫ್ಲಕ್ಚುಯೇಷನ್, ಭೂಮಿ ರೊಟೇಟ್ ಆಗ್ತಾ ಇರುತ್ತಲ್ವಾ. ಸೊ ರೊಟೇಟ್ ಆಗೋವಾಗ ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿ, ಇಂಡಿಯಾದಲ್ಲಿ ಇವಾಗ ಮಳೆ ಆಗುತ್ತಲ್ವಾ, ವಿಚ್ ಸೀಸನ್ ಇಟ್ ಈಸ್? ರೈನಿ ಸೀಸನ್. ಬಟ್ ಇಟ್ ಈಸ್ ನಾಟ್ ರೈನಿ ಸೀಸನ್ ಟು ದ ಹೋಲ್ ವರ್ಲ್ಡ್. ಯು ನೋ ದಟ್? ಇಡೀ ಪ್ರಪಂಚಕ್ಕೆ ಅದು ಬೇಸಿಗೆಗಾಲ ಆವಾಗ, ಇನ್ಕ್ಲೂಡಿಂಗ್ ಇಂಡಿಯಾ. ಬಟ್ ಇಂಡಿಯಾಗೆ ಆ ಸಮಯದಲ್ಲಿ ಮಳೆ ಆಗುತ್ತೆ ಬಿಕಾಸ್ ಆಫ್ ಲೋಕಲ್ ವಿಂಡ್. ಸೌತ್ ವೆಸ್ಟ್ ಮಾನ್ಸೂನ್ ನಮಗೆ ಈಕ್ವೆಟೋರಿಯಲ್ ರೀಜನ್ ಇಂದ ಇಲ್ಲಿಂದ ಬರುತ್ತಲ್ವಾ ವಿಂಡ್ ಬಂದ್ಬಿಟ್ಟು ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ಆ ಸಮಯದಲ್ಲಿ ಸಮ್ಮರ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನೀರು ಎವಾಪರೇಟ್ ಆಗಿ ಮೇಲೆ ಹೋಗುತ್ತೆ. ನೀರು ಎವಾಪರೇಟ್ ಆಗಿ ಮೇಲೆ ಹೋದಾಗ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಾ? ಇಲ್ಲಿ ಕ್ರಿಯೇಟ್ ಆಗೋ ವ್ಯಾಕ್ಯೂಮ್ ಇಂದ ಏನಾಗುತ್ತೆ, ಇಲ್ಲಿ ಬರ್ತಾ ಇರುವ ವಿಂಡ್ ಈ ಕಡೆಗೆ ಡೈವರ್ಟ್ ಆಗುತ್ತೆ, ನಮ್ಮ ಇಂಡಿಯಾದ ಕಡೆಗೆ. ಸೊ ಇಲ್ಲಿ ಡೈವರ್ಟ್ ಆಗೋದ್ರಿಂದಾನೇ ನಮಗೆ ಮಳೆ ಬರೋದು ಆಕ್ಚುಲ್ ಆಗಿ. ಬಟ್ ಆಕ್ಚುಲಿ ಇಟ್ ಈಸ್ ಎ ಸಮ್ಮರ್ ಟು ದ ಹೋಲ್ ವರ್ಲ್ಡ್. ಹಾಗಾಗಿ ಇಲ್ಲಿ ಡೋಲ್ಡ್ರಮ್ಸ್ ಜಾಸ್ತಿ ಅಂದ್ರೆ ಚೇಂಜಸ್ ಜಾಸ್ತಿ ಇರೋದ್ರಿಂದ ಯು ಕೆನಾಟ್ ಕನ್ಸಿಡರ್ ದಿಸ್ ಪಾರ್ಟ್ ಆಸ್ ಎ ಬಯೋಮ್. ಬಯೋಮ್ ಅಲ್ಲಿ ಏನಿರ್ಬೇಕು? ಸೇಮ್ ಟೈಪ್ ಆಫ್ ಕ್ಲೈಮೇಟ್ ಇರಬೇಕು. ಅದಕ್ಕೋಸ್ಕರನೇ 10-30 ಅಂತ ತಗೊಂಡಿರೋದು. ಓಕೆ, ರೈನ್ಫಾಲ್ ಆಯ್ತು. ದೆನ್ ಸೆಕೆಂಡ್ ಒನ್ ಟೆಂಪರೇಚರ್ ಕೂಡ ಆಯ್ತು, 27-30 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಇವಾಗ ಮಳೆ ಬಂತು, ಟೆಂಪರೇಚರ್ 30 ಡಿಗ್ರಿ ವರ್ಗೂ ಬಂದಿದೆ. ಸೊ ವಾಟ್ ಕೈಂಡ್ ಆಫ್ ವೆಜಿಟೇಷನ್ ಯು ಮೇ ಎಕ್ಸ್ಪೆಕ್ಟ್? ಮಳೆ ಬರ್ತಾ ಇದೆಯಾ? ಬಿಸಿಲು ಬರ್ತಾ ಇದೆಯಾ? ಮಳೆ ಬಿಸಿಲು ಅಂದ್ರೆ ನೀರು ಇದೆ, ಎಲೆಗಳು ಕೂಡ ಜಾಸ್ತಿ ಮಳೆ ಬರ್ತಾ ಇರೋದ್ರಿಂದ ಮರಗಳು ಕೂಡ ದೊಡ್ಡದಾಗಿ ಬೆಳೆಯುತ್ತಾ? ಸೊ ಮರ ಸ್ಪೀಡ್ ಆಗಿ ಬೆಳೀತಾ ಇದೆ ಅಂದ್ರೆ ಎಲೆ ಏನಾಗುತ್ತೆ? ಸ್ಪೀಡ್ ಆಗಿ ಉದುರುತ್ತಾ? ಸೈಕಲ್ ಅಲ್ವಾ ಅದು. ಮರ ಸ್ಪೀಡ್ ಆಗಿ ಡೆವಲಪ್ ಆಗ್ತಾ ಇದೆ, ಕಾಡು ಸ್ಪೀಡ್ ಆಗಿ ಡೆವಲಪ್ ಆಗ್ತಾ ಇದೆ ಅಂದ್ರೆ ಕಾಡಲ್ಲಿರೋ ಮರದಲ್ಲಿರೋ ಎಲೆಗಳು ಸ್ಪೀಡ್ ಆಗಿ ಇಟ್ ವಿಲ್ ಶೆಡ್ ದ ಲೀವ್ಸ್. ಎಲೆಗಳು ಸ್ಪೀಡ್ ಆಗಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಮಳೆ ಬಂದಾಗ ಈ ಜಾಸ್ತಿ ಕರಗತ್ತಾ ಎಲೆಗಳು? ಎಲೆ ಜಾಸ್ತಿ ಕರಗ್ತಾ ಇದೆ ಅಂತ ಹೇಳಿದ್ರೆ
ವಾಟ್ ಅಬೌಟ್ ದ ನ್ಯೂಟ್ರಿಷನ್? ಸಾಯಿಲ್ ಫರ್ಟಿಲಿಟಿ ಏನಾಗಿರುತ್ತೆ? ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತಾ? ಜಾಸ್ತಿ ಇರಲೇಬೇಕು. ಇಫ್ ಯು ಗೋ ಟು ಆರ್ಕಟಿಕ್, ಮೇಲ್ಗಡೆ ಆರ್ಕಟಿಕ್ ಹೊರಟೋದ್ರೆ ಮರನೂ ಇಲ್ಲ, ಮಳೆನೂ ಇಲ್ಲ, ಎಲೆನೂ ಉದ್ರಲ್ಲ, ಉದುರಿರೋ ಎಲೆನೂ ಕರ್ಗೋಗೋದಿಲ್ಲ. ಹಾಗಾಗಿ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಸಾಯಿಲ್ ಅಲ್ಲಿ ಏನಾಗಿರುತ್ತೆ? ಫರ್ಟಿಲಿಟಿ ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ಮಳೆನೂ ಜಾಸ್ತಿ ಇದೆ, ಟೆಂಪರೇಚರು ಜಾಸ್ತಿ ಇದೆ. ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ? ಎಲೆಗಳು ಬೇಗ ಕೊಳ್ತು ಹೋಗುತ್ತೆ. ಎಲೆಗಳು ಬೇಗ ಕೊಳ್ತು ಹೋದ್ರೆ ಏನಾಗುತ್ತೆ? ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವಾಟ್ ಶುಡ್ ಬಿ ದ ಸಾಯಿಲ್ ಫರ್ಟಿಲಿಟಿ? ಶುಡ್ ಬಿ ಮೋರ್ ಅಲ್ವಾ? ಸೊ ಅದನ್ನೇ ನೀವು ಯು ಕ್ಯಾನ್ ಸಿ ಹಿಯರ್ ಸೇಮ್ ಥಿಂಗ್ ಸಾಯಿಲ್. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಪ್ರಾಬ್ಲಮ್ ಏನಿದೆ ಅಂತ ಅದು ಕೂಡ ಹೇಳ್ತೀನಿ. ಆಸ್ ದ ಲೀವ್ಸ್ ಡಿಕಂಪೋಸ್, ಎಲೆಗಳು ಉದುರುತ್ತೆ, ಉದುರಿರೋ ಎಲೆ ಮೇಲೆ ಮಳೆ ಬೀಳುತ್ತೆ. ಸೊ ಮಳೆ ಬಿದ್ದಿದ್ರಿಂದ ಎಲೆ ಬೇಗ ಡಿಕಂಪೋಸ್ ಆಗಿ ಹೋಗುತ್ತೆ. ಸೊ ದ ನ್ಯೂಟ್ರಿಯೆಂಟ್ಸ್ ಕಂಟೈನ್ಡ್ ಇನ್ ದ ಲೀವ್ಸ್ ಆರ್ ಅಬ್ಸಾರ್ಬ್ಡ್ ಬೈ ದ ಸಾಯಿಲ್ ಅಂಡ್ ಹೆನ್ಸ್ ಸಾಯಿಲ್ ವಿಲ್ ಬಿ ಫರ್ಟೈಲ್. ಸೊ ಇಲ್ಲೇ ನಿಮಗೆ ಸವನ್ನಾಗಿ ಒಂದ್ಸಲ ಕಂಪೇರ್ ಮಾಡ್ಬಿಡೋಣ. ಸವನ್ನ ಜೊತೆಗೆ ಒಂದು ಕಂಪೇರ್ ಮಾಡಿ ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ಸೊ ಜಸ್ಟ್ ವಿಲ್ ಕಂಪೇರ್ ವಿತ್ ಸವನ್ನ. ಈಗ ಸವನ್ನಾಗಿ ಒಂದು ಜಸ್ಟ್ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಸವನ್ನ ಇಸ್ ಎ ಟ್ರಾನ್ಸಿಷನಲ್ ಝೋನ್ ಬಿಟ್ವೀನ್ ಥಿಕ್ ಫಾರೆಸ್ಟ್ ಅಂಡ್ ಡೆಸರ್ಟ್. ಸೊ ನಮ್ಮ ಇಂಡಿಯಾದಿಂದ ಮೇಲ್ಗಡೆ ಇರುತ್ತೆ ಸವನ್ನಾಸ್, ಮಧ್ಯಪ್ರದೇಶದಿಂದ ಮೇಲ್ಗಡೆ ಸಿಕ್ಕಿದ್ರೆ ಸವನ್ನ ಅಲ್ಲಿರುತ್ತೆ. ಅಲ್ಲಿ ಮಳೆ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ವೆನ್ ಕಂಪೇರ್ ಟು ಟ್ರಾಪಿಕಲ್ ಏರಿಯಾ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸ್ವಲ್ಪ ಕಡಿಮೆ ಇರೋದ್ರಿಂದ ನಿಧಾನವಾಗಿ ಮಳೆ ಆಗ್ತಾ ಇರುತ್ತೆ. ಬಟ್ ಟ್ರಾಪಿಕಲ್ ಏರಿಯಾದಲ್ಲಿ ಯಾವ ತರ ಮಳೆ ಆಗುತ್ತೆ? ಹೆವಿ ಆಗಿ ಮಳೆ ಆಗುತ್ತೆ. ಹೆವಿ ಮಳೆ ಬೀಳೋದ್ರಿಂದ ವೆದರ್ ಇಟ್ ಈಸ್ ಅ ಲಾಸ್ ಆರ್ ಗೈನ್ ಟು ದ ಸಾಯಿಲ್ ಫರ್ಟಿಲಿಟಿ, ಸಾಯಿಲ್ ಫರ್ಟಿಲಿಟಿಗೆ ಒಳ್ಳೇದ ಅಥವಾ ಲಾಸ್ ಆದ? ನಿಮಗೇನ್ ಅನ್ಸುತ್ತೆ? ಇಸ್ ಇಟ್ ಬೆನಿಫಿಟ್ ಆರ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ಸಾಯಿಲ್ ಫರ್ಟಿಲಿಟಿ? ಟ್ರಾಪಿಕಲ್ ನಲ್ಲಿ 200 ಡಿಗ್ರಿ ಸೆಲ್ಸಿಯಸ್ಗಿಂತ 200 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಬೀಳೋದ್ರಿಂದ ಸೊ ದೆರ್ ವಿಲ್ ಬಿ ಹೆವಿ. ನೆನೆ ಬಂತಲ್ಲ ಮಳೆ ಕ್ಲಾಸ್ ಮಾಡುವಾಗ, ಆ ರೀತಿ ಮಳೆ ಬಂದ್ರೆ ಏನಾಗುತ್ತೆ? ಸಾಯಿಲ್ ನ ಮೇಲೆ ಏನ್ ನ್ಯೂಟ್ರಿಯೆಂಟ್ಸ್, ಎಲೆಗಳು ಕರಗಿ ನ್ಯೂಟ್ರಿಯೆಂಟ್ಸ್ ಏನು ಮಣ್ಣಿನ ಮೇಲಿರುತ್ತೋ ಅದೆಲ್ಲವೂ ಕೊಚ್ಕೊಂಡು ಹೊರಟೋಗುತ್ತೆ. ಸೊ ಹಾಗಾಗಿ ನ್ಯೂಟ್ರಿಯೆಂಟ್ಸ್ ವಿಲ್ ನಾಟ್ ಬಿ ಅವೈಲಬಲ್ ಮ್ಯಾಕ್ಸಿಮಮ್ ಟು ದ ಪ್ಲಾಂಟ್ಸ್. ಪ್ಲಾಂಟ್ಸ್ಗೆ ಹೆಚ್ಚಾಗಿ ಸಿಗೋದಿಲ್ಲ. ಆಕ್ಚುಲ್ ಆಗಿ ಇನ್ನೂ ನ್ಯೂಟ್ರಿಯೆಂಟ್ಸ್ ಇರಬೇಕು, ಅದೆಲ್ಲವೂ ಕೂಡ ಕೊಚ್ಕೊಂಡು ಹೊರಟು ಹೋಗುತ್ತೆ. ಬಟ್ ಸವನ್ನಾದಲ್ಲಿ ಏನಾಗುತ್ತೆ? ರೈನ್ ಫಾಲು ಕಡಿಮೆ ಇರುತ್ತೆ, ಸೊ ಎಲೆಗಳು ಉದುರೋದು ಕಡಿಮೆ ಇರುತ್ತೆ. ಬಿಕಾಸ್ ನಿಮಗೆ ಯು ಡೋಂಟ್ ಹ್ಯಾವ್ ಡೆನ್ಸ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ ಇರುತ್ತೆ. ಮಳೆ ಕಡಿಮೆ ಅಂದ್ರೆ ದೊಡ್ಡ ಮರಗಳು ಬೆಳೆಯಲ್ಲ. ಮಳೆ ಕಡಿಮೆ ಆಗಿರೋದ್ರಿಂದ ಡೆನ್ಸ್ ಫಾರೆಸ್ಟ್ ಕಡಿಮೆ, ಗ್ರಾಸ್ ಜಾಸ್ತಿ. ಗ್ರಾಸ್ ಜಾಸ್ತಿ ಆದಷ್ಟು ಏನಾಗುತ್ತೆ ನಿಮಗೆ? ದೇ ಡೋಂಟ್ ಶಟ್ ದ ಲೀವ್ಸ್. ಕಾಡು ಎಲೆಗಳನ್ನ ಜಾಸ್ತಿ ಉದುರಿಸಲ್ಲ. ಜಾಸ್ತಿ ಎಲೆ ಉದುರಿಸಿಲ್ಲ ಅಂದ್ರೆ ಎಲೆಗಳು ಡಿಕಂಪೋಸ್ ಆಗಲ್ಲ. ಎಲೆ ಡಿಕಂಪೋಸ್ ಆಗಿಲ್ಲ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಸಾಯಿಲ್ಗೆ ಸಿಗಲ್ಲ. ಸೊ ಸಾಯಿಲ್ ವಿಲ್ ನಾಟ್ ಬಿ ದಟ್ ಮಚ್ ಫರ್ಟೈಲ್ ವೆನ್ ಕಂಪೇರ್ ಟು ಟ್ರಾಪಿಕಲ್ ಏರಿಯಾ. ಒಪ್ಕೋತೀರಾ? ಅರ್ಥ ಆಗತ್ತಾ? ಹಾಗಾಗಿ ತುಂಬಾ ಫರ್ಟೈಲ್ ಆಗಿರುವಂತ ಸಾಯಿಲ್ ನಮಗೆ ಸಾಮಾನ್ಯವಾಗಿ ಟೆಂಪರೇಟ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು. ಬಟ್ ಬಿಕಾಸ್ ಆಫ್ ಹೆವಿ ರೈನ್ಫಾಲ್ ನ್ಯೂಟ್ರಿಯೆಂಟ್ಸ್ ಎಲ್ಲವೂ ಕೂಡ ಹೊರಟೋಗುತ್ತೆ. ಹಾಗಾಗಿ ನಮಗೆ ಹೈ ಫರ್ಟೈಲ್ ಲ್ಯಾಂಡ್ಗಳು ವರ್ಲ್ಡ್ ಅಲ್ಲಿ ನೋಡೋದಕ್ಕೆ ಸಿಗೋದು ನಿಮಗೆ ಸವನ್ನ ಟೈಪ್ ಆಫ್ ಕ್ಲೈಮೇಟ್ ಏನಿದೆಯೋ ಆ ಜಾಗದಲ್ಲಿ. ಅಲ್ಲೇನೆ ನಿಮಗೆ ಹಸುಗಳನ್ನ ಮೇಯಿಸೋದಿರ್ಬೋದು, ಅವೆಲ್ಲ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಸೊ ಬಿಕಾಸ್ ಹೆವಿ ಡೌನ್ ಪೋರ್ ಆಗೋದಿಲ್ಲ. ನ್ಯೂಟ್ರಿಯೆಂಟ್ಸ್ ಏನಿರುತ್ತೋ ಅದು ಹಾಗೇನೆ ಸಾಯಿಲ್ ನಲ್ಲಿ ಉಳಿದು ಹೋಗುತ್ತೆ. ಬಟ್ ನಮ್ಮಲ್ಲಿ ಏನಾಗುತ್ತೆ? ಎಲ್ಲ ಕೊಚ್ಕೊಂಡು ಹೊರಟೋಗುತ್ತೆ. ಬಟ್ ಸ್ಟಿಲ್ ಸಾಯಿಲ್ ಈಸ್ ವೆರಿ ಫರ್ಟೈಲ್ ಅಂಡ್ ಕಂಪೇರ್ ಟು ಅದರ್ ಬಯೋಮ್ಸ್. ಆಗಿದ್ಯಾ? ಸೊ ದೆನ್ ಫ್ಲೋರಾ. ಸೊ ನೀವು ಯಾವ ರೀತಿ ಮರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಟೆಂಪರೇಟ್ ನಲ್ಲಿ? ತುಂಬಾ ಚಿಕ್ಕದಾಗಿರ್ಬೇಕಾ, ಹೆವಿ ದೊಡ್ಡದಿರ್ಬೇಕಾ? ಮಳೆ ಜೋರಾಗಿ ಆಗ್ತಾ ಇದೆ, ಎಲೆಗಳು ಜಾಸ್ತಿ ಉದುರ್ತಾ ಇದೆ, ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ. ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದ್ರೆ ಮರಗಳು ದೊಡ್ಡದಾಗಿ ಬೆಳೆಯುತ್ತೆ, ಚಿಕ್ಕದಾಗಿ ಬೆಳೆಯುತ್ತೆ? ದೊಡ್ಡದಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟೀಕ್, ದೊಡ್ಡ ಮರನ ಇನ್ ಕಂಪೇರ್ ಟು ಗ್ರಾಸ್. ಸವನ್ನ ಗ್ರಾಸಿಗೆ ಕಂಪೇರ್ ಮಾಡಿದ್ರೆ ದೊಡ್ಡದು. ಸಾಲ್, ವೆರಿ ಬಿಗ್ ಟ್ರೀ. ಸ್ಯಾಂಡಲ್ವುಡ್, ವೆರಿ ಬಿಗ್ ಟ್ರೀ. ಮಲ್ಬರಿ. ಸೊ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಇರೋದು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ. ದೊಡ್ಡ ದೊಡ್ಡ ಮರಗಳು. ಸೊ ಒಂದು ಕಲ್ಪನೆ ಬರ್ತಾ ಇದೆಯಾ? ಸೊ ದೊಡ್ಡ ದೊಡ್ಡ ಮರಗಳು ಒಂದು. ಸೊ ಇಲ್ಲಿದೆ, ನಿಮಗೆ ತೋರಿಸ್ತೀನಿ ಕೂಡ ಅದನ್ನ. ಹಿಯರ್ ಯು ಹ್ಯಾವ್ ದ ಪ್ಲಾಂಟ್ಸ್. ನಾನು ನೀವೇ ಯೋಚನೆ ಮಾಡ್ಲಿ ಅನ್ನೋದು ಅಷ್ಟೇ ನನಗೆ. ಇದು ಇರತ್ತೆ ಇಲ್ಲಿ ಟೀಕ್ ಇರ್ಬೋದು ನೋಡಿ. ದಿಸ್ ಇಸ್ ದ ಡೆನ್ಸ್ ಫಾರೆಸ್ಟ್. ಇಷ್ಟು ಡೆನ್ಸ್ ಆಗಿ
ನೀವು ಟ್ರಾಪಿಕಲ್ ಏರಿಯಾ ಬಿಟ್ಟು ಮೇಲೆ ಹೋದ್ರೆ ಇಷ್ಟು ಡೆನ್ಸ್ ಫಾರೆಸ್ಟ್ ನೋಡೋದಕ್ಕೆ ಸಿಕ್ಕಲ್ಲ. ಸೊ ಇದ್ರ ಥಿಕ್ನೆಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ದೆನ್ ಕಮಿಂಗ್ ಟು ದ ಪ್ಲಾಂಟ್ಸ್, ಸಾರಿ ಅನಿಮಲ್ಸ್. ಸೊ ರಾಂಗ್ ಟೈಲ್ ಇರ್ಬೋದು, ಹೆವಿ ಇರುವಂತ ಬಾಡಿ ಇರುವಂತ ಅನಿಮಲ್ಸ್ ಗಳು ನಮಗೆ ಸಾಮಾನ್ಯವಾಗಿ ಇನ್ಕ್ಲೂಡಿಂಗ್ ಎಲಿಫೆಂಟ್ಸ್. ಸೊ ಜಾಸ್ತಿ ನೋಡೋದಕ್ಕೆ ಸಿಗುವಂತದ್ದು ಟ್ರಾಪಿಕಲ್ ಏರಿಯಾದಲ್ಲಿ, ಅಂದ್ರೆ ಹ್ಯೂಜ್ ಬಾಡಿ ಇರುವಂತ ಅನಿಮಲ್ಸ್ ಆಗಿದೆಯಾ. ಯಾಕೆಂದ್ರೆ ನ್ಯೂಟ್ರಿಯೆಂಟ್ಸ್ ಅವೈಲಬಲ್ ಇದ್ದಾಗ ಪ್ಲಾಂಟ್ಸ್ ಹೆವಿಯಾಗಿ ಬೆಳೆಯುತ್ತೆ. ಸೊ ಪ್ಲಾಂಟ್ಸ್ ಹೆವಿಯಾಗಿ ಬೆಳೆದಾಗ ಕನ್ಸ್ಯೂಮ್ ಮಾಡುವಂಥದ್ದು ಹೆವಿ ನ್ಯೂಟ್ರಿಷನ್ ನ ಕನ್ಸ್ಯೂಮ್ ಮಾಡ್ತೀವಿ. ಹೆವಿ ನ್ಯೂಟ್ರಿಷನ್ ಕನ್ಸ್ಯೂಮ್ ಮಾಡಿದಾಗ ದೊಡ್ಡ ದೊಡ್ಡ ಬಾಡಿ ಇರುವಂತ ಅನಿಮಲ್ಸ್ ಸಾಮಾನ್ಯವಾಗಿ ಆ ಪ್ಲೇಸ್ ನಲ್ಲಿ ನೋಡೋದಕ್ಕೆ ಸಿಕ್ಕತ್ತೆ. ಸೊ ಮೇಲೆ ಹೋದಾಗೆಲ್ಲ ಏನಾಗುತ್ತೆ, ಬಾಡಿ ಸೈಜ್ ಕಡಿಮೆ ಇರುವಂತ ಅನಿಮಲ್ಸ್ ನಿಮಗೆ ನೋಡೋದಕ್ಕೆ ಸಿಕ್ಕತ್ತೆ. ಕ್ಲಿಯರಾ? ಸೊ ಹಾಗಾಗಿ ಯು ಕ್ಯಾನ್ ಸಿ ವೆರಿ ಬಿಗ್ ಅನಿಮಲ್ಸ್ ಹಿಯರ್. ಓಕೆ, ಫೌನಾ, ಎಲಿಫೆಂಟ್ಸ್, ಬಿಗ್ ಅನಿಮಲ್, ಹಾರ್ಸ್. ನೀವು ಮೇಲ್ಗಡೆ ಟ್ರಾಪಿಕಲ್ ಏರಿಯಾ ಬಿಟ್ಟು ಮೇಲೆ ಹೋದ್ರೆ, ತಂಡ್ರಾ ಬಯೋಮಿಗೆ ಹೋದ್ರೆ, ಯು ವಿಲ್ ಫೈಂಡ್ ರ್ಯಾಟ್ಸ್, ಚಿಕ್ಕ ಚಿಕ್ಕ ಪ್ರಾಣಿಗಳು, ಇಲಿ, ಆ ರೀತಿ ರೈನ್ ಡೀರ್, ಆ ರೀತಿ ಇರುವಂತದ್ದು ಜಾಸ್ತಿ. ಹಿಯರ್ ಎಲಿಫೆಂಟ್ಸ್, ಹಾರ್ಸ್, ಲಯನ್, ಬಫೆಲೋಸ್, ಟೈಗರ್ಸ್. ಸೊ ದೀಸ್ ಆರ್ ಆಲ್ ಹ್ಯೂಜ್ ಅನಿಮಲ್ಸ್. ಅಂಡ್ ಅದರ ಜೊತೆಗೆ ಚಿಕ್ಕ ಚಿಕ್ಕ ಅನಿಮಲ್ಸ್ ಕೂಡ ಇರುತ್ತೆ. ಬಟ್ ದ ಕಾನ್ಸಂಟ್ರೇಷನ್ ಆಫ್ ದೀಸ್ ಅನಿಮಲ್ಸ್ ವಿಲ್ ಬಿ ಮೋರ್ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಇದು ಒಂದು ಇಷ್ಟು ನಿಧಾನವಾಗಿ ಹೇಳಿದಿನಲ್ವಾ, ಇನ್ ಮುಂದೆ ನೀವೇ ಹೇಳ್ತಾ ಹೋಗ್ತೀರಾ, ನೆಕ್ಸ್ಟ್ ಅಲ್ಲಿ ಈಸಿ ಆಗುತ್ತೆ. ಅಂಡ್ ಸಮ್ ಆಫ್ ದ ನೋಡಿ, ಲಿಯಾನಾಸ್ ಮತ್ತೆ ಎಪಿಫೈಟ್ಸ್. ಲಿಯಾನಾಸ್ ನೋಡಿದೀರಾ ಯಾರಾದ್ರೂ? ಸೊ ದಿಸ್ ಇಸ್ ಲಿಯಾನಾ. ಸೊ ನ್ಯೂಟ್ರಿಯೆಂಟ್ ತುಂಬಾ ರಿಚ್ ಆಗಿರೋದ್ರಿಂದ ನೀವು ಥಿಕ್ ಫಾರೆಸ್ಟ್ ಗೆ ಹೋದ್ರೆ, ಎಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟ್ ಕಡೆಗೆ, ಸೊ ದೇ ಆರ್ ಆಕ್ಚುಲಿ ರನ್ನರ್ಸ್, ಬಳ್ಳಿಗಳಿವು. ಹೆವಿ ನ್ಯೂಟ್ರಿಷನ್ ಸಾಯಿಲ್ ನಲ್ಲಿ ಸಿಗೋದ್ರಿಂದ ಸೊ ದೇ ವಿಲ್ ಬಿ ದಿಸ್ ಮಚ್ ಬಿಗ್, ನನ್ನಷ್ಟು ದಪ್ಪ ಇರುತ್ತೆ ಬಳ್ಳಿಗಳು. ಸೊ ಅದನ್ನು ಮರನ ಸುತ್ಕೊಂಡಿರುತ್ತೆ, ಕಾಣಿಸ್ತಾ ಇದೆಯಾ? ದಿಸ್ ಇಸ್ ದ ಆಕ್ಚುಯಲ್ ಟ್ರೀ, ಸೆಂಟರ್ ಪೋರ್ಷನ್ ಇದೆಯಲ್ಲ ಅದು. ಸೊ ಮರವನ್ನ ಸುತ್ತಕೊಂಡು ಆಲ್ಮೋಸ್ಟ್ ಮರಕ್ಕಿಂತನೂ ಜಾಸ್ತಿ ದಪ್ಪ ಆಗಿರುತ್ತೆ, ಬಿಕಾಸ್ ಆಫ್ ಅವೈಲಬಿಲಿಟಿ ಆಫ್ ನ್ಯೂಟ್ರಿಷನ್. ದೇ ಆರ್ ಕಾಲ್ಡ್ ಆಸ್ ಲಿಯಾನಾಸ್. ಸೊ ಇವುಗಳು ಸ್ಪೆಷಲಿ ದೇ ಆರ್ ಫೌಂಡ್ ಓನ್ಲಿ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಅದು ಒಂದು. ದೆನ್ ಎಪಿಫೈಟ್ಸ್. ಎಪಿ ಮೀನ್ಸ್ ಅಪಾನ್. ಒಂದು ಮರದ ಮೇಲೆ ಇನ್ನೊಂದು ಚಿಕ್ಕ ಗಿಡ ಬೆಳೆಯುತ್ತಲ್ವಾ, ಅದು ಎಪಿಫೈಟ್ಸ್ ಜಾಸ್ತಿಯಾಗಿ ಕಾಣಿಸೋದು ನಮಗೆ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ. ಯಾಕೆ ಅಂದ್ರೆ ನಿಮಗೆ ಮಳೆ ಬೀಳುತ್ತಲ್ವಾ, ನೈಟ್ ನಮಗೆ ಹ್ಯೂಮಿಡಿಟಿ ಏನ್ ಬರುತ್ತಲ್ವಾ, ಹಿಮ ಬೀಳುತ್ತಲ್ವಾ, ಸೊ ದಟ್ ಈಸ್ ಸಫಿಶಿಯಂಟ್. ನಮ್ಮ ವಾತಾವರಣದಲ್ಲಿ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೈಟ್ ಹೊತ್ತು ಬರುತ್ತಲ್ವಾ ಮಿಸ್ಟ್, ಅದೇನೆ ಸಫಿಶಿಯಂಟ್ ಫಾರ್ ದ ಗ್ರೋತ್ ಆಫ್ ದೀಸ್ ಎಪಿಫೈಟ್ಸ್. ಈ ಎಲೆ ಮರದ ಇದೆಲ್ಲ ಮೊಲಾಸಸ್ ಇದೆಯಲ್ವಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್, ಈ ಮೊಲಾಸಸ್ ಏನಾಗುತ್ತೆ, ಇಟ್ ವಿಲ್ ಆಕ್ಟ್ ಆಸ್ ಅನ್ ಆಲ್ಗೆ ವಿಚ್ ವಿಲ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದೀಸ್ ಎಪಿಫೈಟ್ಸ್. ಇದ್ರಲ್ಲಿ ಆಲ್ಗೆನಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಅನ್ನ ಈ ಎಪಿಫೈಟ್ಸ್ ಕನ್ಸ್ಯೂಮ್ ಮಾಡಿಕೊಂಡು ದೇ ವಿಲ್ ಗ್ರೋ ಆನ್ ದ ಟ್ರೀ. ಸೊ ಇದು ಕೂಡ ದೇ ಆರ್ ಸ್ಪೆಷಲಿ ಫೌಂಡ್ ಓನ್ಲಿ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಮೇಲೆ ಹೋಗ್ತಾ ಹೋಗ್ತಾ ಇದು ಯಾವುದು ಕಾಣಿಸಲ್ಲ. ಸೊ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಸಿ ಆಲ್ ದೀಸ್ ಥಿಂಗ್ಸ್. ಬರ್ಕೊಂಡಿದ್ದೀರಾ ಇದು? ಸೊ ದಿಸ್ ಇಸ್ ಅಬೌಟ್ ಟ್ರಾಪಿಕಲ್ ಬಯೋಮ್. ಸೊ ಎಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ರೈನ್ಫಾಲ್ ಎಷ್ಟಿದೆ, ಸಾಯಿಲ್ ಯಾವ ತರ ಇರುತ್ತೆ, ಟೆಂಪರೇಚರ್, ಫ್ಲೋರಾ, ಫೌನ್. ಸೊ ಸೇಮ್ ಥಿಂಗ್ ವಿಲ್ ಬಿ ಕಂಟಿನ್ಯೂಡ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಟ್. ಡನ್. ಸೊ ಇದರ ಸ್ಪೆಷಾಲಿಟಿ ಲಿಯಾನಾ ಮತ್ತೆ ಎಪಿಫೈಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ದೇ ಆರ್ ಸ್ಪೆಷಲಿ ಫೌಂಡ್ ಓನ್ಲಿ ಇನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏರಿಯಾಸ್. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಲ್ವಾ ಇದನ್ನ? ನೋಡದೇ ಇದ್ದವ್ರು ಯಾರಾದ್ರು ಇದೀರಾ? ನೋಡಿಲ್ಲ? ಓಕೆ. ಸೊ ಇಫ್ ಯು ಎಂಟರ್ ಇನ್ ಟು ದ ಥಿಕ್ ಫಾರೆಸ್ಟ್, ಎಲ್ಲೂ ಕಾಡಿಗೆ ಹೋಗಿಲ್ವಾ? ಆ ಕಾಡಿಗೆ ಹೋದಾಗ ನೀವು ಮರಗಳನ್ನು ಅಬ್ಸರ್ವ್ ಮಾಡಿದ್ರೆ, ಎಸ್ಪೆಷಲಿ ಆಫ್ಟರ್ ದ ರೈನ್. ಸೊ ರೈನ್ಫಾಲ್ ಆದ ಮೇಲೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಪ್ ಟು ಡಿಸೆಂಬರ್ ವರ್ಗು, ಸೊ ಯು ಕ್ಯಾನ್ ಈಸಿಲಿ ಲೊಕೇಟ್ ದೀಸ್ ಎಪಿಫೈಟ್ಸ್ ಇಫ್ ಯು ಎಂಟರ್ ಎನಿ ಥಿಕ್ ಫಾರೆಸ್ಟ್. ಸೊ ನೀವೆಲ್ಲರೂ ವೆಸ್ಟರ್ನ್ ಘಾಟ್ಸ್ ಎಲ್ಲಾದ್ರೂ ಟ್ರಿಪ್ ಹೋಗ್ತಾರಲ್ವಾ, ಅಲ್ಲಿ ಹೋದಾಗ ನೀವು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಕಡೆ ಹೋದ್ರೂ ಸಾಕು, ಅಲ್ಲೆಲ್ಲ ಬೇಡ. ಇಫ್ ಯು ಗೆಟ್ ಇನ್ ಟು ದ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇಟ್ ಸೆಲ್ಫ್ ಆಫ್ಟರ್ ದ ರೈನ್, ಸೊ ಯು ಮೇ ಫೈಂಡ್ ಸೋ ಮೆನಿ ಎಪಿಫೈಟ್ಸ್.
ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲೂ ಮೋರ್ ದೆನ್ 300 acres ಆಫ್ ಬೊಟಾನಿಕಲ್ ಗಾರ್ಡನ್ ಇದೆ. So many species. So try to enter there. So you can enjoy. ಚೆನ್ನಾಗಿರುತ್ತೆ. ಹೋಗಿಲ್ವಾ ಅಲ್ಲಿಗೆ ಯಾವಾಗ್ಲೂ? So if you get into the forest, ಅದು ಕೂಡ it is something like a thick forest.